ನಿನ್ನ ಮಕ್ಕಳಾದ ನಮ್ಮನ್ನು ನಿನ್ನ ಸನ್ನಿಧಾನದಲ್ಲಿ ಸೇರ ಮಾಡಿದೀಯಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ಹೌದು ತಂದೆಯ ದೇವರೇ, ಈ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯ ತರಗತಿಗಳಿಗೆ ನಾವು ಬಂದಿರುವಾಗ ಸ್ವಾಮಿ, ಈ ಪಾಠದ ಮೊದಲನೇ ದಿನಕ್ಕೆ ನಮಗೆ ಕರ್ಕೊಂಡು ಬಂದಿದ್ದೀಯಪ್ಪ. ಈ ವಾರದಾದ್ಯಂತ ಈ ಪಾಠವನ್ನ ಹೇಳಿಕೊಳ್ಳುವಂತಹ ನಿನ್ನ ಮಗನನ್ನು ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ತಂದೆಯ ದೇವರೇ, ನಿನ್ನ ಪರಿಶುದ್ಧಾತ್ಮನ ಸಹಾಯದಿಂದ ನಮ್ಮೊಬ್ಬೊಬ್ಬರಿಗೂ ಬೇಕಾದಂತಹ ಆತ್ಮೀಕವಾದ ಅರ್ಥಗಳನ್ನು ನಿಂದ ಕಲಿಸ್ಕೊಡು ಸ್ವಾಮಿ. ಹೇಳುವ ನಿನ್ನ ದಾಸನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಮಗನಿಗೆ ಬೇಕಾದ ಜ್ಞಾನವನ್ನ ನೀನು ಪರಲೋಕದಿಂದ ತೆಗೆದುಕೊಂಡು ಬಾ ಸ್ವಾಮಿ. ತಂದೆಯ ದೇವರೇ, ಹಾಗೆಯೇ ಈ ಪಾಠಗಳು ಪ್ರಪಂಚದಾದ್ಯಂತ ಈ ಭಾಷೆಯನ್ನ ಬಲ್ಲವರಿಗೆ ತಲುಪುವಂತೆ ನೀವು ಸಹಾಯ ಮಾಡು ಸ್ವಾಮಿ. ಸೇರುವ ಪ್ರತಿಯೊಬ್ಬರು ನಾವು ಜೊತೆಯಾಗಿ ಏಕ ಮನಸ್ಸಿನಿಂದ ಆಸಕ್ತಿಯಿಂದ ಈ ಪಾಠಗಳನ್ನು ಕಲಿಯುವುದಕ್ಕೆ ನೀನು ಸಹಾಯ ಮಾಡಬೇಕೆಂದು ಪ್ರಭುವು ರಕ್ಷಕನೂ ಆದ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡುತ್ತೇನೆ ತಂದೆಯೇ, ಆಮೇನ್. ಪ್ರಾರ್ಥನೆಗಾಗಿ ಹಿರಿಯರಾದಂತ ಚಿನ್ನಪ್ಪ ಸಾತ್ವಿಕ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ಸಹೋದರಿ ವರಲಕ್ಷ್ಮಿ ಅವರ ಮುಖಾಂತರವಾಗಿ ನಾವು ಕೇಳೋಣ. ದೇವ್ರ ನಮ್ಗೆ ಸ್ತೋತ್ರ ಆಗ್ಲಿ. ಈ ಒಂದು ಅವಕಾಶ ಕೊಟ್ಟಂತ ಬೋಧಕರಿಗೆ ವಂದನೆಗಳನ್ನು ಒಂದು ರಾಗವನ್ನು ಆಡಿಕೊಳ್ಳೋಣ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗಲಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗಲಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ಓ ದೇವರೇ, ನೀ ಜೊತೆ ಇರುವಾಗ, ಓ ದೇವರೇ, ನೀ ಜೊತೆ ಇರುವಾಗ ನನಗ್ಯಾವ ಹಾನಿಯೂ ಆಗುವುದಿಲ್ಲ, ನನಗ್ಯಾವ ಹಾನಿಯೂ ಆಗುವುದಿಲ್ಲ. ಏಸಯ್ಯ ಆರಾಧನೆ, ಏಸಯ್ಯ ನಿಮಗೆ ಆರಾಧನೆ, ಏಸಯ್ಯ ಆರಾಧನೆ, ಏಸಯ್ಯ ನಿಮಗೆ ಆರಾಧನೆ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗಲಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗಲಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ಯೋಬನ ಹಾಗೆ ಶೋಧನೆ ಬಂದರು, ಲಾಜರನ ಹಾಗೆ ಕಷ್ಟ ಬಂದರು. ಯೋಬನ ಹಾಗೆ ಶೋಧನೆ ಬಂದರು, ಲಾಜರನ ಹಾಗೆ ಕಷ್ಟ ಬಂದರು. ಓ ಯೇಸುವೇ, ನೀ ಜೊತೆ ಇರುವಾಗ, ಓ ಯೇಸುವೇ, ನೀ ಜೊತೆ ಇರುವಾಗ ಎರಡರಷ್ಟು ಸುಖವನ್ನು ನೀ ನೀಡಿರುವೆ, ಎರಡರಷ್ಟು ಸುಖವನ್ನು ನೀ ನೀಡಿರುವೆ. ಏಸಯ್ಯ ಯೆಹೋವ ಹೀರೇ, ಏಸಯ್ಯ ಯೆಹೋವ ನಿಸಿಯೇ, ಏಸಯ್ಯ ಯೆಹೋವ ಹೀರೇ, ಏಸಯ್ಯ ಯೆಹೋವ ನಿಸಿಯೇ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗಲಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗಲಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ದಾನಿಯೇಲನ ಹಾಗೆ ಪ್ರಾರ್ಥನೆ ಮಾಡುವೆ,
ಪೌಲನ ಹಾಗೆ ಸೇವೆ ಮಾಡುವೆ, ದಾನಿಯೇಲನ ಹಾಗೆ ಪ್ರಾರ್ಥನೆ ಮಾಡುವೆ, ಪೌಲನ ಹಾಗೆ ಸೇವೆ ಮಾಡುವೆ. ಪವಿತ್ರಾತ್ಮನೇ ನೀ ಜೊತೆ ಇರುವಾಗ, ಪವಿತ್ರಾತ್ಮನೇ ನೀ ಜೊತೆ ಇರುವಾಗ, ಎರಡರಷ್ಟು ಬಲವನ್ನು ನೀ ನೀಡಿರುವೆ, ಎರಡರಷ್ಟು ಬಲವನ್ನು ನೀ ನೀಡಿರುವೆ. ಏಸಯ್ಯ ಅಗ್ನಿ ಸ್ತಂಭವೇ, ಏಸಯ್ಯ ಮೇಘ ಸ್ತಂಭವೇ, ಏಸಯ್ಯ ಅಗ್ನಿ ಸ್ತಂಭವೇ, ಏಸಯ್ಯ ಮೇಘ ಸ್ತಂಭವೇ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗಲಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗಲಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ಅಬ್ರಹಾಮನ ಹಾಗೆ ನಂಬಿಕೆಯಲ್ಲಿರುವೆ, ಇಸಾಕನ ಹಾಗೆ ಅಭಿವೃದ್ಧಿ ಹೊಂದುವೆ. ಅಬ್ರಹಾಮನ ಹಾಗೆ ನಂಬಿಕೆಯಲ್ಲಿರುವೆ, ಇಸಾಕನ ಹಾಗೆ ಅಭಿವೃದ್ಧಿ ಹೊಂದುವೆ. ಓ ಏಸಪ್ಪ ನೀ ಜೊತೆ ಇರುವಾಗ, ಓ ಏಸಪ್ಪ ನೀ ಜೊತೆ ಇರುವಾಗ, ಆಶೀರ್ವಾದದ ಬಾಗಿಲು ನೀ ತೆರೆದಿರುವೆ, ಆಶೀರ್ವಾದದ ಬಾಗಿಲು ನೀ ತೆರೆದಿರುವೆ. ಏಸಯ್ಯ ಯೆಹೋವ ಶರ್ಮಾ, ಏಸಯ್ಯ ಯೆಹೋವ ಶಾಲೋಮ್, ಏಸಯ್ಯ ಯೆಹೋವ ಶರ್ಮಾ, ಏಸಯ್ಯ ಯೆಹೋವ ಶಾಲೋಮ್. ನದಿಗಳನ್ನು ದಾಟುವಾಗಲೂ ನಾನು ಮುಳುಗಲಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗಲಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ಆಮೇನ್. ಥ್ಯಾಂಕ್ ಯು ಸರ್. ಆಮೆನ್. ಆಮೆನ್. ಒಳ್ಳೆಯ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಹಾಗೂ ಅವರ ಕುಟುಂಬದವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ, ಇನ್ನು ಹೆಚ್ಚಿನ ರೀತಿಯಲ್ಲಿ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಂಡು ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ದಿನದ ಸಭಾಸಾಲ ಪಾಠವನ್ನ ಕಲೀಲಿಕ್ಕೆ ಹೋಗುವಾಗ ಇವತ್ತಿನ ಪಾಠವನ್ನ ಆರಂಭಿಸಿ ಈ ವಾರದ ಎಲ್ಲಾ ದಿನಗಳು ನಮಗೆ ಪಾಠವನ್ನ ತಿಳಿಸಿಕೊಡ್ಲಿಕ್ಕೆ ನಮ್ಮ ಜೊತೆಯಲ್ಲಿ ಇದ್ದಾರೆ ನಮ್ಮ ಹುಬ್ಬಳ್ಳಿ ಸಭೆಯ ಪಾಲಕರಾದಂಥ ಮಾಸ್ಟರ್ ಕೆ ಸುರೇಶ್ ರವರು. ಇವರು ದೈವಿಕ ಕುಟುಂಬದಿಂದ ಕ್ರಿಸ್ತನನ್ನ ಪ್ರೀತಿಸಿ ದೇವರ ಸೇವೆಯನ್ನ ಆರಿಸಿಕೊಂಡು ನಮ್ಮ ಸಭೆಯಲ್ಲಿ ಉತ್ತಮವಾದಂತ ಸತ್ಯವೇದದ ತರಬೇತಿಯನ್ನ ಹೊಂದಿದವರಾಗಿ ಆತ್ಮಿಕವಾಗಿ ದೇವರ ಜ್ಞಾನದಿಂದ ನಡೆಸಲ್ಪಟ್ಟು ದೇವರ ಸೇವೆಯಲ್ಲಿ ಪ್ರಾಯದಲ್ಲಿಯೇ ದೇವರನ್ನ ಘನಪಡಿಸಲು ಕರ್ತನು ಅವರನ್ನ ಹೆಚ್ಚೆಚ್ಚಾಗಿ ಉಪಯೋಗಿಸಿಕೊಂಡಿದ್ದಾರೆ. ಈ ಸಮಯದಲ್ಲಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಈ ದಿನದ ಪಾಠವನ್ನ ನಡೆಸಿಕೊಡಲು ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಅವರನ್ನ ಸ್ವಾಗತಿಸ್ತೇನೆ ಹಾಗೂ ಈ ದಿನದ ಪಾಠವನ್ನು ನಡೆಸಿಕೊಡಬೇಕೆಂಬುದಾಗಿ ವಿನಂತಿಸಿಕೊಳ್ಳುವಂತನಾಗಿದ್ದೇನೆ. ಸಹೋದರ ಪಾಸ್ಟರ್ ಸುರೇಶ್ ರವರು, ನೀವು ಈಗ ಪಾಠವನ್ನು ನಡೆಸಿಕೊಡ್ಬೇಕೆಂಬುದಾಗಿ ತಮ್ಮಲ್ಲಿ ಕೇಳ್ಕೊಂಡು. ಥ್ಯಾಂಕ್ ಯು ಪಾಸ್ಟರ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ತಿರುಗೊಂದಾವರ್ತಿ ದೇವರ ಕೃಪಾಶೀರ್ವಾದದ ಮೇರೆಗೆ ಈ ವಾರದ ಮೊದಲನೇ ದಿನದ
ಈ ಪ್ರಾರಂಭದ ವೇಳೆಯಲ್ಲಿ ನಾವೆಲ್ಲರೂ ಹೀಗೆ ಅಂತರ್ಜಾಲದ ಮೂಲಕವಾಗಿ ದೇವರ ವಾಕ್ಯವನ್ನ ಸಭಾಶಾಲೆ ಪಾಠವನ್ನ ಕಲಿಯೋದಕ್ಕೆ ದೇವರು ಕೃಪೆ ಮಾಡಿದ್ದಾರೆ. ಆದ್ರಿಂದ ದೇವರಿಗೆ ಸ್ತೋತ್ರವಾಗ್ಲಿ. ನಾನು ಯೋಗ್ಯನ ಎಂಬುದಾಗಿಲ್ಲ, ಆದ್ರೆ ಅಲ್ಪನು ಯೋಗ್ಯನಾದ ನನ್ನನ್ನ ಸ್ವಾಮಿ ತನ್ನ ಸೇವೆಗೆ ಕರೆದು ಸೇವೆಯಲ್ಲಿ ಬಳಸಿಕೊಳ್ಳೋದಕ್ಕಾಗಿ ಆತನಿಗೆ ಸ್ತೋತ್ರವಾಗ್ಲಿ, ಮಹಿಮೆ ಪ್ರಭಾವಗಳುಂಟಾಗ್ಲಿ. ಹಾಗೂ ಈ ಅವಕಾಶವನ್ನ ಮಾಡಿಕೊಟ್ಟಂತ ಬೋಧಕರಿಗೆ, ರಾಜು ಸರ್ಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಅಂತರ್ಜಾಲದಲ್ಲಿ ಪಾಠಗಳನ್ನ ಕಲಿಯೋದಕ್ಕಾಗಿ ಮತ್ತು ದೇವರು ನಿಮಗೆ ಕೊಟ್ಟಂತ ಈ ಪರಲೋಕದ ಜ್ಞಾನವನ್ನ, ಸತ್ಯವೇದ ಜ್ಞಾನವನ್ನ ಹಂಚಿಕೊಳ್ಳೋದಕ್ಕಾಗಿ ಸೇರಿರುವಂತ ನಿಮ್ಮೆಲ್ಲರನ್ನ ಯೇಸು ಸ್ವಾಮಿಯವರ ಹೆಸರಿನಲ್ಲಿ ನಾನು ಅಭಿನಂದಿಸ್ತೇನೆ. ಹಾಗೂ ಪ್ರೀತಿಯಿಂದ ದೇವರ ವಾಕ್ಯವನ್ನ ಕಲಿಯೋದಕ್ಕೆ ನಿಮ್ಮನ್ನ ಸ್ವಾಗತಿಸ್ತೇನೆ. ಈ ತ್ರೈಮಾಸಿಕದಲ್ಲಿ ನಾವು ದೇವರ ಪ್ರೀತಿ ಮತ್ತು ನ್ಯಾಯ, ಗಾಡ್ಸ್ ಲವ್ ಅಂಡ್ ಜಸ್ಟಿಸ್, ದೇವರ ಪ್ರೀತಿ ಮತ್ತು ನ್ಯಾಯ ಅನ್ನುವಂತ ಬಹಳ ಶ್ರೇಷ್ಠವಾದಂತಹ, ಪ್ರಮುಖವಾದಂತಹ, ಬಹಳ ಅಗತ್ಯವಾಗಿ ಬೇಕಾದಂತಹ ಒಂದು ಶೀರ್ಷಿಕೆಯಡಿಯಲ್ಲಿ ಸಭಾಶಾಲೆ ಪಾಠವನ್ನ ಕಲಿತಾ ಇದ್ದೇವೆ. ಈಗಾಗಲೇ 5 ಪಾಠಗಳನ್ನ ಮುಗಿಸಿದ್ದೇವೆ. ಈಗ 6ನೇ ಪಾಠಕ್ಕೆ ನಾವು ಬಂದಿದ್ದೇವೆ. ಸೊ ಈ 6ನೇ ಪಾಠವನ್ನ ನಾವು ಈ ವಾರದುದ್ದಕ್ಕೂ ಕಲೀಲಿಕ್ಕೆ ಹೋಗ್ತೇವೆ. ಈ 6ನೇ ಪಾಠದ ಶೀರ್ಷಿಕೆ ಅಥವಾ ಶಿರೋನಾಮೆ ಏನಾಗಿದೆ ಅಂತ ಹೇಳಿದ್ರೆ, ದೇವರ ನ್ಯಾಯಸಮ್ಮತವಾದ ಪ್ರೀತಿ. ದೇವರ ನ್ಯಾಯಸಮ್ಮತವಾದ ಪ್ರೀತಿ ಎಂಬ ಬಹಳ ಪ್ರಮುಖವಾದಂತಹ ತಲೆಬರಹ ಶೀರ್ಷಿಕೆ ಅಡಿಯಲ್ಲಿ ನಾವು ಈ ವಾರದ ಪಾಠವನ್ನ ಕಲಿತೇವೆ. ಸೊ ಕಳೆದ ವಾರದಲ್ಲಿ ನಾವು ದೈವಿಕ ಪ್ರೀತಿಯಿಂದ ವ್ಯಕ್ತವಾಗುವ ಕೋಪದ ಬಗ್ಗೆ ನಾವು ಕಲ್ತ್ಕೊಂಡ್ವಿ. ಸಾಮಾನ್ಯವಾಗಿ ಎಲ್ರು ಅನ್ಕೊಳ್ತೀವಿ ಏನತ್ವಾ ಎಲ್ಲರೂ ಅನ್ಕೊಂಡಿರ್ತಾರೆ, ದೇವರಿಗೆ ಪ್ರೀತಿ ಮಾಡೋದು ಮಾತ್ರ ಗೊತ್ತು, ದೇವರಿಗೆ ಕೋಪ ಬರೋದಿಲ್ಲ ಅಂತ ಹೇಳಿ. ಆದ್ರೆ ದೇವರಿಗೆ ಕೋಪನೂ ಬರುತ್ತೆ. ಆದ್ರೆ ಬರುವಂತ ಕೋಪ ಅದು ಕೆಟ್ಟತನಕ್ಕಲ್ಲ, ಬದಲಾಗಿ ಅದು ನಮ್ಮನ್ನ ಆತನ ಪ್ರೀತಿಯಲ್ಲಿ ಬೆಳೆಸೋದಕ್ಕೆ, ನಡೆಸೋದಕ್ಕೆ, ನಾವು ಕೆಟ್ಟು ಹೋಗ್ಬಾರ್ದು, ನಾಶ ಆಗ್ಬಾರ್ದು, ನಾವು ರಕ್ಷಿಸಲ್ಪಡ್ಬೇಕು ಅನ್ನುವಂಥ ಉದ್ದೇಶಕ್ಕೆ ಆತನು ಸಾತ್ವಿಕ ಕೋಪವನ್ನ ವ್ಯಕ್ತಪಡಿಸ್ತಾನೆ ಅನ್ನೋ ಒಂದು ವಿಚಾರವನ್ನು ನಾವು ತಿಳಿದುಕೊಂಡು ಈಗ ಮುಂದುವರಿತಾ ದೇವರ ನ್ಯಾಯಸಮ್ಮತವಾದಂತಹ ಪ್ರೀತಿ ಅದ್ರ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತೇವೆ. ಈ ಪಾಠವನ್ನ ಕಲಿಯುವ ಮುನ್ನ ನಾವು ತಲೆಗಳನ್ನ ಬಾಗಿಸಿ ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಕ್ಷಣ ಮಾತ್ರ ಪ್ರಾರ್ಥಿಸುವ. ಕೃಪೆಯಲ್ಲಿ ಐಶ್ವರ್ಯಭರಿತನಾದ ಪರಲೋಕದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗ್ಲಿ. ದೇವರೇ, ಅಲ್ಪನು ಅಯೋಗ್ಯರಾದ ನನ್ನನ್ನು ಉಪಯೋಗಿಸಿಕೋ, ನೀನು ಮಾತನಾಡು ಸ್ವಾಮಿ. ದೇವರೇ, ನನ್ನನ್ನು ನಿನ್ನ ರೆಕ್ಕೆಯಲ್ಲಿ ಬಚ್ಚಿಟ್ಟುಕೋ ಸ್ವಾಮಿ. ನನಗೆ ಪವಿತ್ರಾತ್ಮನ ವರ, ಜ್ಞಾನ, ಬುದ್ಧಿ, ವಿವೇಕವನ್ನು ಕೊಟ್ಟು ಪವಿತ್ರಾತ್ಮ ದೇವರು ನನ್ನನ್ನ ಉಪಯೋಗಿಸಿಕೊಂಡು ಮಾತನಾಡಲೆಂದು ಕೇಳುವಂಥವರು ಶ್ರದ್ಧೆಯಿಂದಲೂ ಭಕ್ತಿಯಿಂದಲೂ ನಾವು ಕೇಳಿ ಕಲಿತು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಅವುಗಳನ್ನ ಹಿಂಬಾಲಿಸುತ್ತಾ ನಿನ್ನ ಪರಲೋಕ ರಾಜ್ಯನ ಸೇರೋದಕ್ಕೆ ಕೃಪೆ ತೋರಿಸಿ ಯೇಸು ಸ್ವಾಮಿಯರ ಹೆಸರಲ್ಲಿ ಬೇಡುತ್ತೇನೆ ಸ್ವಾಮಿ, ಆಮೇಲೆ. ಓಕೆ, ದೇವ್ರ ನಮಗೆ ಸ್ತೋತ್ರ. ಬಹುಶಃ ನನ್ನ ಸ್ವರ ಎಲ್ರಿಗೂ ಸ್ಪಷ್ಟವಾಗಿ ಕೇಳ್ತಿದೆ ಅಂತ ನಾನು ನೆನೆಸ್ತೇನೆ. ಸ್ವಲ್ಪ ಗಂಟ್ಲು ಕಟ್ಕೊಂಡಿದೆ, ಅಷ್ಟೊಂದು ಸ್ಪಷ್ಟ ಇಲ್ಲ, ಆದಾಗ್ಯೂ ಪ್ರಯತ್ನ ಮಾಡ್ತಾ ಇದ್ದೀನಿ. ಕ್ಲಿಯರ್ ಆಗಿ ಬರ್ತಾ ಇದೆ ಫಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಇವತ್ತಿನ ಪಾಠದ ಶೀರ್ಷಿಕೆ ಅಥವಾ ತಲೆಬರಹ ಏನ್ ಹೇಳ್ತಾ ಇದೆ ಅಂದ್ರೆ, ದೇವರ ನ್ಯಾಯಸಮ್ಮತವಾದ ಪ್ರೀತಿ. ದೇವರ ನ್ಯಾಯಸಮ್ಮತವಾದಂತ ಪ್ರೀತಿ ಹಂಗಂದ್ರೆ ಏನು? ದೇವರ ನ್ಯಾಯಸಮ್ಮತವಾದಂತ ಪ್ರೀತಿ ಅಂದ್ರೆ ಏನು? ಪ್ರೀತಿನಲ್ಲೂ ಬೇರೆ ಬೇರೆ ತರ ಪ್ರೀತಿ ಇರುತ್ತಾ? ಕ್ಷಮಿಸಿ, ಪ್ರೀತಿನಲ್ಲೂ ಬೇರೆ ಬೇರೆ ತರ ಪ್ರೀತಿ ಇರುತ್ತಾ ಅಂತ ನಮಗೆ ಅನ್ಸ್ಬೋದು. ನ್ಯಾಯಸಮ್ಮತವಾದಂತ ಪ್ರೀತಿ ಅಂತಂದಾಗ್ಲೇನೆ ಎಲ್ಲೋ ಒಂದ್ ಕಡೆ ನಮ್ಮ ಮನ್ಸು ಡೌಟ್ ಹೊಡೆಯುತ್ತೆ. ನ್ಯಾಯಸಮ್ಮತವಾದಂತ ಪ್ರೀತಿ ಅಂತ ಹೇಳ್ತಾ ಇದೆ ಅಲ್ಲ, ಪ್ರೀತಿ ಅಂದ್ಮೇಲೆ ಪ್ರೀತಿ ಒಂದೇ ತಾನೇ ಇರ್ಬೇಕು. ನ್ಯಾಯಸಮ್ಮತವಾದಂತ ಪ್ರೀತಿ ಅಂತಂದ್ಮೇಲೆ ಇನ್ನು ಬೇರೆ ಬೇರೆ ತರ ಪ್ರೀತಿ ಇದ್ದಿರಬಹುದಲ್ಲ ಅನ್ನುವಂತ ಆಲೋಚನೆ ನಮ್ಗೆ ಬರುತ್ತೆ. ಈಗಾಗ್ಲೇ ನಾವು ಫಸ್ಟ್ ಲೆಸನ್ ಎಲ್ಲ ತಿಳ್ಕೊಂಡಿದೀವಿ.
ಪ್ರೀತಿಯಲ್ಲಿ ಅನೇಕ ವಿಧಗಳಿದೆ. ಅಗಾಪೆ ಲವ್, ಫಿಲಿಯೋಸು ಇತ್ಯಾದಿ ಪ್ರೀತಿಗಳು ಇದೆ ಅನ್ನುವಂಥ ವಿಚಾರಗಳನ್ನ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಪ್ರಿಯರೇ, ಪ್ರೀತಿಯಲ್ಲಿ ಸ್ವಾರ್ಥನೂ ಇದೆ ಅನ್ನುವಂಥದ್ದು ಬಹಳ ದುರದೃಷ್ಟಕರವಾದಂತಹ ಸಂಗತಿ. ಪ್ರೀತಿಯಲ್ಲಿ ಸ್ವಾರ್ಥನೂ ಇದೆ. ಅಂದ್ರೆ ಇಷ್ಟೊಂದ್ ಸರಿ ಈ ಲೋಕದಲ್ಲಿ ಜನರು ಪ್ರೀತಿ ಮಾಡ್ತಾರೆ, ಆದ್ರೆ ಆ ಪ್ರೀತಿಯಲ್ಲಿ ಎಷ್ಟೊಂದ್ ಸಾರಿ ಸ್ವಾರ್ಥತೆ ಅನ್ನುವಂಥದ್ದು ತುಂಬಿಕೊಂಡಿರುತ್ತೆ. ಅಂದ್ರೆ ತಮ್ಮ ಸ್ವಹಿತಕ್ಕಾಗಿ, ಸ್ವಲಾಭಕ್ಕಾಗಿ ಪ್ರೀತಿ ಮಾಡುವಂಥದ್ದು ಸಹ ಈ ಲೋಕದಲ್ಲಿ ಇದೆ. ಆದ್ರೆ ದೇವರ ಪ್ರೀತಿ ಹಾಗಲ್ಲ. ದೇವರ ಪ್ರೀತಿ ಅದು ನ್ಯಾಯಸಮ್ಮತವಾಗಿದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಸ್ವಾರ್ಥ ಇಲ್ಲ. ಅದು ನಿಸ್ವಾರ್ಥವಾಗಿದೆ. ಅದು ಬಹಳ ಶುದ್ಧವಾದದ್ದಾಗಿದೆ. ಏನು ಬಹಳ ಪವಿತ್ರವಾದಂತಹ ಪ್ರೀತಿ ಅದಾಗಿದೆ. ಆತನು ನಮ್ಮನ್ನ ಪ್ರೀತಿ ಮಾಡ್ತಾನೆ ಹೇಗೆ ಅಂತ ಹೇಳಿದ್ರೆ, ಅದು ಸ್ಫಟಿಕದ ಹಾಗೆ, ಅದು ಬಹಳ ಸ್ವಚ್ಛವಾದಂತಹ ಶುದ್ಧವಾದಂತಹ ಪ್ರೀತಿ ಆಗಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಓಕೆ, ಇವತ್ತು ಪ್ರೀತಿ ಅಂತ ಬಂದಾಗ ಬಹಳಷ್ಟು ಪ್ರೀತಿಗಳಿದೆ. ತಂದೆ ತಾಯಿಗಳ ಪ್ರೀತಿ, ಅಣ್ಣ ತಮ್ಮಂದಿರ ಪ್ರೀತಿ, ಅಕ್ಕ ತಂಗಿಯರ ಪ್ರೀತಿ, ದೇವರು ಮತ್ತೆ ಮನುಷ್ಯರ ಪ್ರೀತಿ, ಹೀಗೆ ಅನೇಕ ಪ್ರೀತಿಗಳಿದೆ. ಇದನ್ನೆಲ್ಲ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಆದ್ರೆ ನ್ಯಾಯಸಮ್ಮತವಾದಂತಹ ಪ್ರೀತಿ ಅಂತ ಹೇಳುವಾಗ ಅದು ದೇವರು ನಮಗೆ ತೋರಿಸಿದಂತ ಒಂದು ಪ್ರೀತಿಯಾಗಿದೆ. ಅದನ್ನ ನಾವು ಸಹ ಇತರರಿಗೆ ತೋರಿಸೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಸಹ ನಾವು ಈ ವಾರದ ಪಾಠದಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಳ್ತೇವೆ. ಆಮೇಲೆ ನಮ್ಮ ಪ್ರೀತಿ ಅದು ನ್ಯಾಯಸಮ್ಮತವಾಗಿರ್ಬೇಕು. ಅಂದ್ರೆ ಅದು ಪ್ರಾಮಾಣಿಕತೆಯಿಂದ ಕೂಡಿದ್ದಾಗಿರ್ಬೇಕು. ಅದರಲ್ಲಿ ಯಾವುದೇ ವಿಧವಾದಂತಹ ಸ್ವಾರ್ಥ ಅಥವಾ ನಮ್ಮನ್ನ ನಾವು ಹೆಚ್ಚಿಸಿಕೊಳ್ಳುವಂಥದ್ದಾಗ್ಲಿ ಅಥವಾ ನಮ್ಮ ಇಚ್ಛೆಗಳನ್ನ ಅದ್ರ ಮುಖಾಂತರವಾಗಿ ಪೂರೈಸಿಕೊಳ್ಳುವಂಥದ್ದಾಗ್ಲಿ ಆಗಿರಬಾರ್ದು ಅನ್ನುವಂಥದ್ದನ್ನ ನಾವು ಈ ವಾರದ ಪಾಠದಲ್ಲಿ ಮನಗಾಣ್ತೇವೆ. ಸೊ ದೇವರು ನ್ಯಾಯಯುತವಾದಂತಹ ಪ್ರೀತಿಯನ್ನ ತೋರಿಸ್ತಾನೆ. ಆಮೇಲೆ ಇವತ್ತಿನ ಪಾಠದ ಈ ಒಂದು ತಲೆಬರಹದ ಕೆಳಗಡೆ ಒಂದು ಪಿಕ್ಚರ್ನ ನಾವು ನೋಡ್ತಾ ಇದೀವಿ. ಇದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದೆ. ಇನ್ನು ಅದ್ರ ಹಿಂದೆ ಏನೇನ್ ಪಿಕ್ಚರ್ಸ್ ಇದೆ ನಂಗೆ ಅರ್ಥ ಆಗ್ತಿಲ್ಲ. ಆದ್ರೆ ತಕ್ಕಡಿ ಪಿಕ್ಚರ್ ಮಾತ್ರ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಈ ತಕ್ಕಡಿಯನ್ನ ನಾವು ಸಾಮಾನ್ಯವಾಗಿ ಎಲ್ಲರೂ ಇದನ್ನ ಉಪಯೋಗಿಸ್ತೇವೆ ಅಥವಾ ಎಲ್ಲರೂ ಇದ್ರ ಬಗ್ಗೆ ತಿಳುವಳಿಕೆನ ಹೊಂದಿದ್ದೇವೆ. ತಕ್ಕಡಿ ಚಿಹ್ನೆ ಇದು ಕೋರ್ಟ್ ಅಲ್ಲಿ ಸಹ ಈ ತಕ್ಕಡಿ ಚಿಹ್ನೆಯನ್ನ ನಾವು ಬಳಸುವಂಥದ್ದನ್ನ ಅಥವಾ ಅಲ್ಲಿ ಇಟ್ಟಿರುವಂಥದ್ದನ್ನ ನಾವು ನೋಡ್ತೇವೆ. ಏನನ್ನ ಹೇಳ್ಕೊಡುತ್ತೆ ಈ ತಕ್ಕಡಿ ಅಂತ ಹೇಳಿದ್ರೆ, ಇದು ಸಮಾನತೆಯನ್ನ ಹೇಳ್ಕೊಡುತ್ತೆ. ನ್ಯಾಯ ಯಾವಾಗ್ಲೂ ಏನಾಗಿರ್ಬೇಕು? ಸಮಾನವಾಗಿರ್ಬೇಕು. ಇದರಲ್ಲಿ ಬಡವರು ಶ್ರೀಮಂತರು ಅಂತಲ್ಲ, ಅಥವಾ ಯಾವುದೇ ಜಾತಿ ಜನಾಂಗ ಅಂತಲ್ಲ, ಅಥವಾ ಗಂಡು ಹೆಣ್ಣು ಅನ್ನುವಂಥದ್ದಲ್ಲ. ಆದ್ರೆ ಇದು ಎಲ್ಲರಿಗೂ ಸಹಿತ ಸಮಾನವಾಗಿರ್ಬೇಕು, ನ್ಯಾಯಬದ್ಧವಾಗಿರ್ಬೇಕು, ನ್ಯಾಯಯುತವಾಗಿರ್ಬೇಕು ಅಂತ. ಸೊ ಆ ತಕ್ಕಡಿಯ ಒಂದು ಸ್ಟ್ಯಾಚ್ಯೂ ನಾವು ಕೋರ್ಟಲ್ಲಿ ನೋಡ್ತೇವೆ. ಅದ್ರ ಕಣ್ಣಿಗೆ ಕಪ್ಪು ಬಟ್ಟೆಯನ್ನ ಕಟ್ಟಲಾಗಿರುತ್ತೆ. ಆ ಕಪ್ಪು ಬಟ್ಟೆ ಏನನ್ನ ಹೇಳ್ಕೊಡುತ್ತೆ ನಮ್ಗೆ ಅಂತ ಹೇಳಿದ್ರೆ, ಅಥವಾ ಅದನ್ನ ಯಾಕೆ ಕಟ್ಟಿರ್ತಾರೆ ಅಂತ ಹೇಳಿದ್ರೆ, ಈ ನ್ಯಾಯ ಅನ್ನುವಂಥದ್ದು ನೋಡಿ ಮೊಳ ಹಾಕೋದಲ್ಲ, ಅಥವಾ ಅವರ ಜನರನ್ನ ನೋಡಿ ನ್ಯಾಯ ಒದಗಿಸೋದಲ್ಲ. ಇದು ಹೃದಯದ ಅಂತರಾಳದಿಂದ, ಇದು ಈ ಹೊರಗಿನ ಕಣ್ಣಿನಿಂದಲ್ಲ, ಬದಲಾಗಿ ಹೃದಯದ ಅಂತರಾಳದಿಂದ ಬರುವಂತದ್ದು ಅನ್ನುವಂಥ ಅಂಶವನ್ನ ಅದು ಸ್ಪಷ್ಟಪಡಿಸ್ತಾ ಇರುತ್ತೆ. ಬಹುಶಃ ಇನ್ನು ಹೆಚ್ಚು ವಿಚಾರ ಅದರಲ್ಲಿ ಇರ್ಬೋದು, ನನಗಿಷ್ಟ ಅರ್ಥ ಆಗಿದೆ. ಓಕೆ, ಸ್ಮರಣ ವಾಕ್ಯಕ್ಕೆ ನಾವು ಬರೋಣ. ಸ್ಮರಣ ವಾಕ್ಯ ನಮಗೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ಎರ್ಮೀಯನ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 24ನೇ ವಚನ. ಎರ್ಮೀಯನ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 24ನೇ ವಚನದಲ್ಲಿ ದೇವರ ವಾಕ್ಯ ರೀತಿಯಾಗಿ ಹೇಳುತ್ತೆ, ಹೆಚ್ಚಳ ಪಡುವವನು ತಾನು ತನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನ ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ.
ಪ್ರೀತಿ ನೀತಿ ನ್ಯಾಯಗಳೇ ನನಗೆ ಆನಂದವೆಂದು ಯೆಹೋವನು ಅನ್ನುತ್ತಾನೆ. ಸೊ ಈ ಸ್ಮರಣ ವಾಕ್ಯ, ದೇವ್ರು ಏನಾಗಿದ್ದಾರೆ, ಆತನು ಹೇಗಿದ್ದಾರೆ, ಅಥವಾ ಆತನ ಕ್ಯಾರೆಕ್ಟರ್ ಏನು, ಆತನ ಗುಣ ಸ್ವಭಾವ ಎಂಥದ್ದಾಗಿದೆ ಅನ್ನುವಂಥದ್ದನ್ನು ನಮಗೆ ಇದು ಬಹಳ ಸ್ಪಷ್ಟವಾಗಿ ಹೇಳ್ಕೊಡುತ್ತೆ. ಸೊ ಪ್ರೀತಿ ನೀತಿ ನ್ಯಾಯ, ನೀತಿ ನ್ಯಾಯಗಳು ದೇವರ ಸಿಂಹಾಸನದ ಅಸ್ಥಿವಾರ ಆಗಿದೆ ಎಂಬುದಾಗಿ ಇನ್ನೊಂದು ಕಡೆ ಭಕ್ತನಂತ ದಾವೀದನು ಸಹ ಹೇಳ್ತಾನೆ. ಸೊ ದೇವರು ಏನಾಗಿದ್ದಾನೆ, ದೇವರು ಪ್ರೀತಿ ನೀತಿ ನ್ಯಾಯಗಳನ್ನ ತನ್ನ ಕ್ಯಾರೆಕ್ಟರ್ ಅಲ್ಲಿ ಅದನ್ನ ಹೊಂದಿಕೊಂಡಿದ್ದಾನೆ, ಅಥವಾ ಆತನ ಕ್ಯಾರೆಕ್ಟರೇ ಪ್ರೀತಿ ನೀತಿ ನ್ಯಾಯ ಆಗಿದೆ. ಅದನ್ನ ತಾನ್ ಮಾತ್ರ ಹೊಂದಿಕೊಂಡಿರೋದಲ್ಲದೆ ಅದನ್ನ ಇಡೀ ಲೋಕಕ್ಕೆ ಆತನ ಏನ್ ಮಾಡ್ತಾನೆ, ಯಾವಾಗ್ಲೂ ಅದನ್ನೇ ಆತನು ತೋರ್ಪಡಿಸ್ತಾನೆ. ಅಂದ್ರೆ ಅದನ್ನ ಆತನು ಬರೀ ಹೊಂದಿಕೊಂಡಿರೋದಲ್ಲ, ಅದು ಆತನ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ನ ಆತನು ಯಾವಾಗ್ಲೂ ರಿವೀಲ್ ಮಾಡ್ತಾನೆ ಇರ್ತಾನೆ, ಆ ಕ್ಯಾರೆಕ್ಟರ್ನ ಯಾವಾಗ್ಲೂ ಆತನು ತೋರ್ಪಡಿಸ್ತಾನೆ ಇರ್ತಾನೆ ಅನ್ನುವಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ತೇವೆ. ಸರಿ, ಈ ಮಾತನ್ನ ಯಾವಾಗ ಯೆರೆಮೀಯ ಬಳಸ್ತಾ ಇದ್ದಾನೆ, ಯಾಕೆ ಈ ಮಾತನ್ನ ಬಳಸ್ತಾ ಇದ್ದಾನೆ, ಉದ್ದೇಶ ಏನಾಗಿದೆ ಅಂತ ನಾವು ಸ್ವಲ್ಪ ಇದರ ಹಿನ್ನೆಲೆಯ ಕುರಿತು ಯೋಚನೆ ಮಾಡೋದಾದ್ರೆ, ಇಸ್ರಾಯೇಲ್ ಜನರು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ದೇವರ ಕರುಣೆಯ ಪ್ರೀತಿಯ ಆ ಒಂದು ಕರೆಗೆ ಓಗೊಡದೆ ತಮ್ಮ ಹೃದಯವನ್ನ ಕಠಿಣಪಡಿಸ್ಕೊಂಡು ತಾನ್ ಮಾಡೋದೇ ಸರಿ, ನಾವೇ ಶ್ರೇಷ್ಠ, ನಾವೇ ಎಲ್ಲದರಲ್ಲೂ ಸುಪೀರಿಯರ್ ಎಂಬುದಾಗಿ ಯೋಚನೆ ಮಾಡ್ತಾ ದೇವರ ಆಜ್ಞೆಗಳನ್ನ ಅವರು ಧಿಕ್ಕರಿಸಿ ಅಥವಾ ಅವುಗಳನ್ನ ತುಚ್ಛೀಕರಿಸಿ ದೇವರ ಆಜ್ಞೆಗಳಿಗೆ ಅಥವಾ ದೇವರ ನಿಯಮಗಳಿಗೆ ಅವರು ವಿರುದ್ಧವಾಗಿ ಜೀವಿಸುತ್ತಾ ದೇವರ ಪ್ರೀತಿಯನ್ನ ಅವರು ಅಲ್ಲಗಳೆದು ವಿಗ್ರಹಗಳನ್ನ ಪೂಜಿಸುತ್ತಾ ವಿಗ್ರಹಗಳಿಗೆ ತಮ್ಮನ್ನ ಸಮರ್ಪಿಸಿಕೊಳ್ಳುತ್ತಾ ಸತ ದೇವರನ್ನ ಬಿಟ್ಟು ವ್ಯರ್ಥವಾದದ್ದನ್ನ, ಕ್ಷಣಿಕವಾದದ್ದನ್ನ ಅಥವಾ ಕೆಲಸಕ್ಕೆ ಬಾರದ್ದನ್ನ ಪ್ರೀತಿಸಿ ಹಿಂಬಾಲಿಸಿ ಅವರು ಅವುಗಳನ್ನೇ ಆರಾಧಿಸೋದ್ರಲ್ಲಿ ಸಂತೋಷಿಸ್ತಾ ಇದ್ರು. ಆ ವ್ಯರ್ಥವಾದಂತಹ ವಿಗ್ರಹಗಳನ್ನ ಅವರು ದೇವರೆಂಬುದಾಗಿ ಭಾವಿಸಿ ಅವುಗಳಲ್ಲಿ ಅವರು ಹೆಚ್ಚಳ ಪಡ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ದೇವರು ಬಹಳ ದುಃಖದಿಂದ ಬಹಳ ಸಂಕಟವನ್ನ ಅವರು ಅನುಭವಿಸ್ತಾರೆ. ದೇವ್ರ ಮನಸ್ಸಿಗೆ ಬಹಳ ಹಿಂಸೆ ಆಗತ್ತೆ, ಬಹಳ ನೋವು ಆಗತ್ತೆ ಸ್ವಾಮಿಗೆ. ಹೀಗೆ ತನ್ನ ಪ್ರೀತಿಯನ್ನ ಪ್ರವಾದಿಯ ಮೂಲಕವಾಗಿ ದೇವರು ಹೊರ ಹಾಕ್ತಾ ಇದ್ದಾರೆ, ಅಥವಾ ತನ್ನ ದುಃಖವನ್ನ ಸ್ವಾಮಿ ಹೊರ ಹಾಕ್ತಾ ಇದ್ದಾರೆ, ತನ್ನ ನೋವನ್ನ ಸ್ವಾಮಿ ಪ್ರವಾದಿಯ ಮೂಲಕವಾಗಿ ಅದನ್ನ ಹೊರಗಡೆ ಹಾಕ್ತಾ ಇದ್ದಾರೆ. ದೇವರು ಮನುಷ್ಯನ್ಗೆ ಹೇಳ್ತಾ ಇದ್ದಾರೆ, ಇವತ್ತು ನನಗೆ ನಿಮ್ಗೆ ಆ ಮಾತು ಅಂತ ನಾವು ಅನ್ಕೊಂಡ್ರೆ ಬಹಳ ಒಳ್ಳೇದು. ನಮಗೆ ಸ್ವಾಮಿ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ ಅಥವಾ ಮನುಷ್ಯನೇ, ನೀನು ಹೆಚ್ಚಳ ಪಡ್ತಾ ಇದೀಯಾ, ನೀನು ಹೆಚ್ಚಳ ಪಡೋದಾದ್ರೆ ಯಾವ್ದ್ರಲ್ಲಿ ನೀನು ಹೆಚ್ಚಳ ಪಡಬೇಕು, ಯಾವ್ದ್ರಲ್ಲಿ ನೀನು ಹೆಚ್ಚಳ ಪಡಬಾರ್ದು ಅನ್ನುವಂಥ ವಿಚಾರವನ್ನ ಇವತ್ತು ಸ್ವಾಮಿ ನಮಗೆ ತಿಳಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಎಷ್ಟೊಂದ್ ಸಾರಿ ನಮಗೆ ಇರಬಹುದಾದಂತಹ ಜ್ಞಾನ ಅಥವಾ ನಮ್ಮ ಸರ್ಟಿಫಿಕೇಟ್ಸು ಅಥವಾ ನಮ್ಮ ಏನು ಡಿಗ್ರಿಗಳು, ನಮ್ಮ ಸ್ಥಾನಮಾನಗಳು, ನಮ್ಮ ಆಸ್ತಿ ಅಂತಸ್ತು ಅಥವಾ ನಮಗಿರುವಂತ ಪಾಂಡಿತ್ಯ, ನಮಗಿರುವಂತ ಕಲರು, ಫಿಗರು, ನೇಮು, ಫೇಮು, ಇಂಥವುಗಳಲ್ಲಿ ಹೆಚ್ಚಳ ಪಡೋದು ಲೋಕದಲ್ಲಿ ಇವತ್ತು ಸಾಮಾನ್ಯವಾಗಿದೆ. ಆದ್ರೆ ದೇವ್ರು ಹೇಳ್ತಾ ಇರೋದು, ಇವೆಲ್ಲ ಕ್ಷಣಿಕ, ಇವೆಲ್ಲ ವ್ಯರ್ಥ, ಇವೆಲ್ಲ ಇದ್ದು ನಾಳೆ ಇಲ್ಲದೆ ಇರುವಂತವುಗಳು ಎಂಬುದನ್ನ ಸ್ವಾಮಿ ನಮಗೆ ತಿಳಿಸ್ತಾ, ನಾವು ಹೆಚ್ಚಳ ಪಡೋದಾದ್ರೆ ಇಂಥವುಗಳಲ್ಲಿ ಹೆಚ್ಚಳ ಪಡದೆ ನಾವು ಯಾವ್ದ್ರಲ್ಲಿ ಹೆಚ್ಚಳ ಪಡಬೇಕು, ಯಾರಲ್ಲಿ ಹೆಚ್ಚಳ ಪಡಬೇಕು ಅನ್ನುವಂಥ ಅಂಶವನ್ನ ಸ್ವಾಮಿ ನಮಗೆ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮೆಲ್ಲರಿಗೂ ಗೊತ್ತಿರಬಹುದು, ದತ್ತ ಪುಗೆ ಅನ್ನುವಂಥ ಒಬ್ಬ ವ್ಯಕ್ತಿ. ಆಕ್ಚುಲಿ ಸಭಾಶಾಲೆ ಪಾಠದಲ್ಲಿ ಇಲ್ಲ, ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ದತ್ತ ಪುಗೆ ಅನ್ನುವಂಥ ಒಬ್ಬ ವ್ಯಕ್ತಿ, ಆತನ ಹೆಸರನ್ನ ನೀವು ಕೇಳಿರ್ಬಹುದು. ನಮ್ಮ ಭಾರತ ದೇಶದಲ್ಲಿ ಬಹಳ ಅಗರ್ಭ ಶ್ರೀಮಂತರ ಪಟ್ಟಿಯಲ್ಲಿ ಆತನ ಹೆಸರು ಬರುತ್ತೆ. ಆತನು ಒಬ್ಬ
ಏನು ಈ ಚಿಟ್ ಫಂಡ್ಸ್ ಅನ್ನುವಂತ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿ. ಆತನು ದಿನಗಳು ಕಳೆದಂತೆಲ್ಲ ಆತನಿಗೆ ಕೆಲಸದಲ್ಲಿ ಸಾಕಷ್ಟು ಹಣ ಸಿಕ್ಕತ್ತೆ. ಹಣ ಬಹಳ ಧಾರಾಳವಾಗಿ ಹರಿದು ಬರ್ತಾ ಇರುತ್ತೆ. ಅವನೇನ್ ಮಾಡ್ತಾನೆ, ದಿನಗಳು ಕಳೆದಂತೆಲ್ಲ ಬಂಗಾರದ ಮೇಲೆ ತುಂಬಾ ಆಸೆ ಪಡ್ತಾನೆ. ಬಂಗಾರವನ್ನ ಕೂಡಿಸ್ಕೋಬೇಕು, ಬಂಗಾರವನ್ನ ಖರೀದಿಸ್ಬೇಕು, ಬಂಗಾರವನ್ನ ಧರಿಸ್ಕೋಬೇಕು ಅಂತ ಹೇಳಿ ಆತನು ಬಂಗಾರವನ್ನ ಕೆಜಿ ಗಟ್ಲೆ ಹಾಕೊಂಡು ಮೈ ಮೇಲೆ ಹಾಕೊಂಡು ಮೆರಿತಾ ಇರ್ತಾನೆ. ಹೀಗೆ ದಿನಗಳು ಕಳೆದಂಗಿಲ್ಲ ಆತನಿಗೊಂದು ಥಾಟ್ ಬರುತ್ತೆ, ನಾನು ಬಂಗಾರವನ್ನ ಕೆಜಿ ಗಟ್ಲೆ ಮೈ ಮೇಲೆ ಹಾಕೊಂಡು ಓಡಾಡ್ತಾ ಇದ್ದೀನಿ, ಬಂಗಾರದ ಶರ್ಟೇ ಹೊಲಿಸ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ, ಈ ಇಡೀ ವರ್ಲ್ಡ್ ಹಿಸ್ಟ್ರಿನಲ್ಲಿ ಯಾರು ಇದನ್ನ ಮಾಡಿಲ್ಲ, ನಾನು ಮಾಡ್ಬೇಕು ಅಂತ ಹೇಳಿ ಅವನು ತೀರ್ಮಾನ ಮಾಡಿ ಒಂದು ಬಂಗಾರದ ಶರ್ಟ್ ಅನ್ನ ಹೊಲಿಸ್ತಾನೆ. ಆ ಬಂಗಾರದ ಶರ್ಟ್ ನ ರೆಡಿ ಮಾಡೋದಕ್ಕೆ ಒಂದು 25 ಜನ ಅಕ್ಕಸಾಲಿಗರು ಕೆಲಸ ಮಾಡ್ತಾರೆ. ಒಂದು ಸತತವಾಗಿ 3 ತಿಂಗಳು ಕೆಲಸ ಮಾಡಿ ಒಂದು ಬಂಗಾರ ಶರ್ಟ್ ರೆಡಿ ಆಗುತ್ತೆ. ಆಗಿನ ಕಾಲಕ್ಕೆ ಆ ಬಂಗಾರ ಶರ್ಟ್ಗೆ ಬೆಲೆ 3.5 ಕೋಟಿ ರೂಪಾಯಿ ಆಗಿರುತ್ತೆ. ಆದರೆ ಸ್ವಲ್ಪ ದಿನಗಳಲ್ಲಿ ಆ ವ್ಯಕ್ತಿ ಏನಾಗ್ತಾನೆ ಅಂತ ಹೇಳಿದ್ರೆ ತನ್ನ ಸ್ವಂತದವರಿಂದಾನೇ ಕೊಲೆಯಾಗಿ ಹೋಗ್ತಾನೆ. ಈವರೆಗೂ ಆತನನ್ನ ಕೊಲೆ ಮಾಡಿರೋರು 10 ಜನ ಬಿಡುಗಡೆಯಾಗಿದ್ದಾರೆ, 10 ಜನರಲ್ಲಿ. ಇನ್ನ ಕೆಲವ್ರು ಮಾತ್ರ ಇನ್ನೂ ಸಹ ಜೈಲಲ್ಲಿದ್ದಾರೆ. ಆದ್ರೆ ಆ ಬಂಗಾರ ಶರ್ಟ್ ಏನಾಯ್ತು ಇವತ್ತರೆಗೂ ಯಾರಿಗೂ ಗೊತ್ತಿಲ್ಲ. ಈತನ ಬಂಗಾರ ಶರ್ಟ್ ಹೊಲಿಸ್ತಾ ಆತನ ಹೆಸರು ವರ್ಲ್ಡ್ ಗಿನ್ನಿಸ್ ದಾಖಲೆ ಪುಸ್ತಕದಲ್ಲಿ ಆತನ ಹೆಸರು ಬರೆಯಲ್ಪಡ್ತು. ಆದ್ರೆ ಆತನೇ ಬದುಕುಳಿಲಿಲ್ಲ. ಆತನ ಹೆಚ್ಚಳ ಪಡ್ತಿದ್ದ. ಎಲ್ಲಾನ ವಿಶೇಷ ಸಮಾರಂಭಗಳಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಆ ಬಂಗಾರದ ಶರ್ಟ್ ಅನ್ನೇ ಧರಿಸ್ತಾ ಇದ್ದ. ಆದ್ರೆ ಕೊನೆಗೆ ಆ ಬಂಗಾರನೇ ಆತನ ಜೀವಿತಕ್ಕೆ ಮುಳ್ಳಾಯ್ತು. ಆತನು ಈ ಲೋಕವನ್ನೇ ಬಿಟ್ಟು ಹೋಗ್ಬೇಕಾಯ್ತು. ಪ್ರಿಯರೇ, ಟೈಟಾನಿಕ್ ಶಿಪ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಈ ಟೈಟಾನಿಕ್ ಶಿಪ್ ಅನ್ನ ಸಿದ್ಧಪಡಿಸಿದಂತ ಆ ವ್ಯಕ್ತಿ, ಅಂದ್ರೆ ಅದನ್ನ ಸಿದ್ಧಪಡಿಸಿದಂತ ಆ ಓನರ್ ಹೇಳ್ತಾ ಇದ್ದ, ಅದು ಹೊರಡುವಂತ ಮುಂಚಿನ ದಿನದಲ್ಲಿ ಒಬ್ಬ ಟಿವಿ ಚಾನೆಲ್ನ ಒಬ್ರು ಬಂದು ಆತನಿಗೆ ಇನ್ವೆಸ್ಟಿಗೇಟ್ ಮಾಡುವಾಗ ಅಥವಾ ಆತನನ್ನ ಹಾಗೆ ಅದ್ರ ಬಗ್ಗೆ ತನ್ನ ಒಪಿನಿಯನ್ ಅನ್ನ ಹೇಳಿ ಎಂಬುದಾಗಿ ಕೇಳುವಾಗ ಆತನ ಒಂದು ಮಾತು ಹೇಳ್ತಾನೆ, ಈವನ್ ಗಾಡ್ ಕಾಂಟ್ ಸಿಂಕ್ ದಿಸ್ ಶಿಪ್ ಅಂತ ಹೇಳ್ತಾನೆ. ದೇವರು ಸಹಿತ ಈ ಶಿಪ್ ಅನ್ನ ಅಲ್ಲಾಡ್ಸಕ್ ಆಗಲ್ಲ ಅಂತ ಹೇಳ್ತಾನೆ. ಆದ್ರೆ ಪರಿಣಾಮ ಏನಾಯ್ತು ಅಥವಾ ಪರಿಸ್ಥಿತಿ ಏನಾಯ್ತು, ಆ ಹಡಗು ಹೊರಟು ಹೋದಂತ ಆ ಮೊದಲನೇ ದಿನದಲ್ಲಿಯೇ ಅದು ಒಡೆದು ನಾಶವಾಗೋಯ್ತು. ಸೊ ದೇವ್ರು ನಮಗೆ ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಹೆಚ್ಚಳ ಪಡುವುದು ಯಾವುದರಲ್ಲಿ? ಇವತ್ತು ಲೋಕದಲ್ಲಿ ನಾವು ಯಾವುದೋ ವಿಷಯದಲ್ಲಿ ಹೆಚ್ಚಳ ಪಡ್ತೇವೆ, ನಮ್ಮ ಸ್ವಂತಿಕೆಯಲ್ಲಿ ನಾವು ಹೆಚ್ಚಳ ಪಡ್ತೇವೆ. ಆದ್ರೆ ಮನುಷ್ಯರಂತ ನಾವು ಹೇಗಿದ್ದೇವೆ? ನಾವು ಜಸ್ಟ್ ನೀರಿನ ಮೇಲಿನ ಗುಳ್ಳೆಯಂತೆ, ಹಬೆಯಂತೆ ನಾವಿದ್ದೇವೆ. ಆದ್ರೆ ನಮ್ಮ ಜೀವಿತಕ್ಕೆ ಈ ಹಬೆಯಂತಿರುವ ಅಥವಾ ನೀರಿನ ಗುಳ್ಳೆಯಂತಿರುವ ನಮ್ಮ ಜೀವಿತಕ್ಕೆ ನಿಜವಾದ ಅರ್ಥ, ನಿಜವಾದ ಬೆಲೆ ಸಿಗೋದು ಯಾವಾಗ ಅಂತ ಹೇಳಿದ್ರೆ, ನಾವು ಸಂಪೂರ್ಣವಾಗಿ ಕ್ರಿಸ್ತನಲ್ಲಿ ಇದ್ದು ದೇವರು ಪ್ರೀತಿ, ನೀತಿ, ನ್ಯಾಯಗಳನ್ನ ತೋರ್ಪಡಿಸುವ ಯೆಹೋವನಾಗಿದ್ದಾನೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಾಗ ನಮ್ಮ ಜೀವಿತಕ್ಕೆ ಬೆಲೆ ಸಿಕ್ಕುತ್ತೆ. ಆ ಬೆಲೆ ದೇವರಿಂದ ಬರುತ್ತೆ. ಸೊ ಹೀಗಾಗಿ ನಾವು ಹೆಚ್ಚಳ ಪಡಬೇಕಾಗಿರೋದು, ನಾನು ಎಷ್ಟು ತಿಳ್ಕೊಂಡಿದ್ದೀನಿ, ಎಷ್ಟು ಜ್ಞಾನಿಯಾಗಿದ್ದೀನಿ, ಎಷ್ಟು ಪಾಂಡಿತ್ಯ ನನಗಿದೆ, ಎಷ್ಟು ಆಸ್ತಿ ಸಂಪಾದನೆ ಮಾಡಿದ್ದೀನಿ ಅಥವಾ ಇತ್ಯಾದಿ ಮತ್ತೊಂದು ಇನ್ನೊಂದು ಮಗದೊಂದು ಈ ವಿಷಯಗಳಲ್ಲ. ಬದಲಾಗಿ ನಾನು ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ, ದೇವರು ನೀತಿ ನ್ಯಾಯಗಳನ್ನ ಹೊಂದಿರುವಂತ ದೇವರು ಅನ್ನೋದನ್ನ ನಾವು ತಿಳ್ಕೊಂಡು, ಆ ನೀತಿ ನ್ಯಾಯಗಳು ದೇವರ ಕ್ಯಾರೆಕ್ಟರ್ ಆಗಿರುವಾಗ ಆ ಕ್ಯಾರೆಕ್ಟರ್ ನಂದೂ ಸಹ ಆಗ್ಬೇಕು ಅಂತ ಹೇಳಿ ನಾವು ಪ್ರಯತ್ನ ಪಟ್ಟಾಗ ನಮ್ಮ ಜೀವಿತ ಆಶೀರ್ವದಿಸಲ್ಪಡುತ್ತೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಓಕೆ, ಮುಂದಕ್ಕೆ ಹೋಗೋಣ. ಈಗಾಗಲೇ ನಾನು ಹೇಳಿದ ಹಾಗೆ
ಪುರಾತನ ಕಾಲದಲ್ಲಿ ನಮ್ಮ ದೇಶವನ್ನು ಒಳಗೊಂಡಂತೆ ಪೂರ್ವ ದೇಶಗಳಲ್ಲಿ ಜನರು ತಮ್ಮ ದೇವತೆಗಳನ್ನ ತೃಪ್ತಿಪಡಿಸೋದಕ್ಕಾಗಿ ಪ್ರಾಣಿ ಬಲಿ, ಮನುಷ್ಯರ ಬಲಿ, ಇಷ್ಟ ಯಾಕೆ ತಮ್ಮ ಸ್ವಂತ ಮಕ್ಕಳನ್ನು ಸಹ ಅವ್ರು ಏನ್ ಮಾಡ್ತಾ ಇದ್ರಂತೆ ಬಲಿಯಾಗಿ ಸಮರ್ಪಣೆ ಮಾಡ್ತಾ ಇದ್ರು. ಅವರು ಹರಕೆ ಮಾಡಿಕೊಂಡು ತಮ್ಮ ಮಕ್ಕಳನ್ನು ಬಲಿ ಕೊಡ್ತಾ ಇದ್ರು. ಅವರು ಹರಕೆ ಮಾಡಿಕೊಂಡಿದ್ದು ಅಥವಾ ಅವ್ರು ಬಯಸಿದ್ದು ಅದು ನೆರವೇರುತ್ತೋ ನೆರವೇರಲ್ವೋ, ಇಷ್ಟೊಂದ್ ಸರಿ ಅದು ನೆರವೇರ್ತಾನೆ ಇರ್ಲಿಲ್ಲ. ಆದಾಗ್ಯೂ ಸಹಿತ ಅವರು ತಮ್ಮ ಕುಲ ದೈವಗಳ ವಿರುದ್ಧವಾಗಿ ಹೋಗ್ತಾ ಇರ್ಲಿಲ್ಲ. ಬದಲಾಗಿ ಅವ್ರು ಏನ್ ಹರಕೆ ಮಾಡ್ಕೊಂಡಿದ್ರು ಅದನ್ನ ಅವರು ಮಾಡಿ ತೀರಿಸ್ತಾ ಇದ್ರು. ಯಾಕೆ ಆ ಕುಲ ದೈವಗಳ ವಿರುದ್ಧವಾಗಿ ಅವ್ರು ಹೋಗ್ತಾ ಇರ್ಲಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಅವ್ರಿಗೆ ಆ ವಿಗ್ರಹಗಳ ಅಥವಾ ಆ ಕುಲ ದೈವ ಅಂತ ಅವ್ರೇನ್ ಅನ್ಕೊಂಡಿದ್ರಲ್ಲ ಅವುಗಳ ಮೇಲೆ ಇದ್ದಂತ ಭಯ. ಒಂದ್ ವೇಳೆ ನಾವ್ ಈ ಹರಕೆ ತೀರ್ಸಿಲ್ಲ ಅಂತ ಹೇಳಿದ್ರೆ ಇನ್ನೇನ್ ಆಗೋಗುತ್ತೋ, ಇನ್ನೇನ್ ಸಮಸ್ಯೆ ಬರುತ್ತೋ, ಇನ್ನೇನ್ ತೊಂದರೆ ಬರುತ್ತೋ, ಇನ್ನೇನ್ ನೋವು ಬರುತ್ತೋ, ಅಥವಾ ಇನ್ನೇನು ನಮ್ಗೆ ಏನು ಸಂಕಟ ಅಥವಾ ಇನ್ಯಾವ ತರ ನಮ್ಗೆ ತೊಂದರೆ, ಅಪಾಯ, ಆಪತ್ತುಗಳು ನಮಗೆ ಸಂಭವಿಸಬಹುದು ಅನ್ನುವಂಥ ಭಯದಿಂದ ಆ ಜನ ಏನ್ ಮಾಡ್ತಾ ಇದ್ರು, ಆ ದೇವರುಗಳನ್ನ ಅಥವಾ ಆ ವಿಗ್ರಹಗಳನ್ನ ಅವರು ಆರಾಧಿಸ್ತಾ ಪೂಜಿಸ್ತಾ ಹರಕೆಗಳನ್ನ ಮಾಡಿ ತೀರಿಸ್ತಾ ಇದ್ರು. ಸೊ ಅನ್ಯ ಜನರು ಪೂಜಿಸುವುದು ದೆವ್ವಗಳನ್ನೇ, ಸತ್ಯ ದೇವರ ಅಲ್ಲ ಅನ್ನೋದನ್ನ ನಮಗೆ ಧರ್ಮೋಪದೇಶ ಕಾಂಡ ಪುಸ್ತಕ 32:17 ಹಾಗೂ 1 ಕೊರಿಂಥ 10:20-22 ವಚನ ನಮಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಅದು ಕ್ರೈಸ್ತರಂತ ನಮಗೆ ಗೊತ್ತಿದೆ, ಏನೋ ಅವರು ಆರಾಧಿಸುವಂಥದ್ದು ಅಥವಾ ಅವ್ರು ಪೂಜಿಸುವಂಥದ್ದು ಅದು ದೇವರಲ್ಲ, ಅದು ದೆವ್ವನೇ ಅಂತ. ಆದ್ರೆ ಎಷ್ಟೊಂದ್ ಸಾರಿ ಆ ಜನರಿಗೆ ಅದು ಗೊತ್ತಿಲ್ಲ. ಆದ್ರೆ ಬಹುತೇಕರಿಗೆ ಗೊತ್ತೇ ಇರಬಹುದು ನಾವು ಆರಾಧಿಸ್ತಾ ಇರುವಂತದ್ದು ಇದು ವಿಗ್ರಹ, ಇದು ದೇವರಲ್ಲ ಅಂತ ಹೇಳಿ. ಆದಾಗ್ಯೂ ಬಹಿರಂಗವಾಗಿ ಎಷ್ಟೋ ಜನ ಅದನ್ನ ಒಪ್ಕೊಳ್ಳೋದಕ್ಕೆ ಸಿದ್ಧರಿರೋದಿಲ್ಲ. ಆದ್ರೆ ಇವತ್ತಿನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ, ಏನಪ್ಪಾ ಅಂತ ಹೇಳಿದ್ರೆ ಈ ಜನ ತಾವು ಹಾಳಾಗೋದಲ್ದೆ ಬೇರೆಯವ್ರನ್ನೂ ಹಾಳು ಮಾಡ್ತಾರೆ. ಅಂದ್ರೆ ಈ ವಿಗ್ರಹ ಆರಾಧನೆಗೆ ಅವರು ಮಾಡುವಂತ ಈ ವಿಧಾನ, ಈ ವಿಧಿ ನಿಯಮಗಳು, ಅದು ಒಂದ್ ರೀತಿ ಈ ಸಾಮಾಜಿಕ ಶೋಷಣೆ ಆಗಿದೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಜನರನ್ನ ದೈವಿಕವಾದ ಹಾಗೂ ನೈತಿಕವಾಗಿ ಇದು ಅಂಧಕಾರದಲ್ಲಿ ಇರುವಂತೆ ಮಾಡುವಂತದ್ದಾಗಿದೆ. ತಾವು ಅಂಧಕಾರದಲ್ಲಿ ಇರೋದಲ್ದೆ ಬೇರೆಯವರನ್ನು ಸಹ ಇವ್ರು ಏನ್ ಮಾಡ್ತಾರೆ, ಅಂಧಕಾರದಲ್ಲಿ ಇರಿಸುವಂತ ಪ್ರಯತ್ನ ಮಾಡ್ತಾರೆ. ಅನ್ಯ ಜನಾಂಗಗಳ ಈ ದೇವತೆಗಳಿಗೆ ವ್ಯತಿರಿಕ್ತವಾಗಿ ನಮ್ಮ ಯೆಹೋವ ದೇವರು ಏನ್ ಮಾಡ್ತಾರೆ, ಲೋಕದಲ್ಲಿ ನಡೆಯುವಂತ ಕೆಟ್ಟತನ, ಕಷ್ಟ, ಸಂಕಟ, ದುಃಖ, ಅನ್ಯಾಯ, ದಬ್ಬಾಳಿಕೆ ಮತ್ತು ಶೋಷಣೆ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ಸ್ವಾಮಿ ಹೊಂದಿದ್ದಾರೆ ನಾವು ಆರಾಧಿಸುವಂತ ದೇವರು. ಆದ್ರೆ ಅನ್ಯ ದೇವತೆಗಳಿಗೆ ಈ ವಿಷಯದಲ್ಲಿ ಯಾವುದೇ ರೀತಿಯಾದಂತ ಕಾಳಜಿಗಳಿಲ್ಲ. ಬದಲಾಗಿ ಅದು ಈ ಶೋಷಣೆಯನ್ನ ದ್ವಿಗುಣಗೊಳಿಸುವಂಥದ್ದು ಅಥವಾ ಹೆಚ್ಚು ಮಾಡುವಂಥದ್ದಾಗಿದೆ. ಈಗ ನಾವು ಆಸ್ ಅ ಹಿಸ್ಟ್ರಿ ಸ್ಟೂಡೆಂಟ್ ಆಗಿ ನಾನು ಹೇಳ್ಬೋದು ಏನಂತಂದ್ರೆ ರಾಜಾ ರಾಮಮೋಹನ್ ರಾಯ್ ಅಥವಾ ಜ್ಯೋತಿಬಾ ಫುಲೆ ಇತ್ಯಾದಿ ಅವರ ಕಾಲಗಳನ್ನ ನಾವು ಯೋಚನೆ ಮಾಡುವಾಗ ಅಲ್ಲಿ ಏನ್ ನಡೀತಾ ಇತ್ತು, ಅವ್ರು ಯಾಕೆ ಸಮಾಜದಲ್ಲಿ ಈ ಸಾಮಾಜಿಕ ಸುಧಾರಣೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಎಷ್ಟೋ ಜನ ತಮ್ಮ ಸ್ವಾರ್ಥ ಸಾಧನೆಗಾಗಿ ಇಷ್ಟೊಂದು ಏನು ಸತಿ ಸಹಗಮನ ಪದ್ಧತಿ, ವಿಧವೆಯರಿಗೆ ಪುನರ್ ವಿವಾಹ ಆಗೋ ಹಾಗಿಲ್ಲ ಇತ್ಯಾದಿ ನಿಯಮಗಳನ್ನ ಮಾಡಿ ಜನರನ್ನ ಜೀವಂತವಾಗಿ ಕೊಲ್ಲುವಂಥದ್ದು, ಜೀವಂತವಾಗಿ ಸುಡುವಂಥದ್ದು. ಯಾಕೆ ಹಿಂಗ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಅವರ ಆಸ್ತಿ ಪಾಸ್ತಿನೆಲ್ಲ ತಾವು ಮುಟ್ಟುಗೋಲು ಹಾಕೊಂಡು, ಪೂಜಾರಿಗಳು ಸ್ಪೆಷಲ್ ಆಗಿ ತಾವು ಅದನ್ನ ಮುಟ್ಟುಗೋಲು ಹಾಕೊಂಡು ತಮ್ಮ ಸ್ವಂತ ಸ್ವಾರ್ಥಾಭಿಲಾಷೆಗೆ ಆಗಿ ಅದನ್ನ ಬಳಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಜನರಿಗೆ ಧರ್ಮದ ಹೆಸರಲ್ಲಿ ಅಥವಾ ದೇವರ ಹೆಸರಲ್ಲಿ ಅವ್ರೇನ್ ಮಾಡ್ತಾ ಇದ್ದಂತೆ ಮೋಸ ಮಾಡ್ತಾ ಇದ್ದಂತೆ. ಈ ವಿಚಾರಗಳನ್ನ ಆಗಿನ ಕಾಲದ ಸಮಾಜ ಸುಧಾರಕರು ಖಂಡಿಸಿದ್ರು. ಆದ್ರೆ ಅವ್ರು ಖಂಡಿಸಿದ್ರು ಅಂದ್ ಮಾತ್ರಕ್ಕೆ ಎಲ್ಲಾನು ಸರಿ ಹೋಗ್ಲಿಲ್ಲ. ಪ್ರಿಯರೇ, ನಮ್ಮ ಯೆಹೋವ ದೇವರು ಅವರು ಪ್ರಾರಂಭದಿಂದಲೂ ನಿರಂತರಕ್ಕೂ
ಪ್ರೀತಿ, ನೀತಿ, ನ್ಯಾಯಗಳನ್ನ ಹೊಂದಿರುವಂತ ದೇವರು. ಜನರು ಕಷ್ಟ, ಸಂಕಟ, ದುಃಖವನ್ನ ಪಡುವಾಗ ಸ್ಪಂದಿಸುವಂತ ದೇವರು. ಅನ್ಯಾಯ, ದಬ್ಬಾಳಿಕೆ ಮತ್ತು ಶೋಷಣೆಯ ಬಗ್ಗೆ ನಮ್ಮ ದೇವರು ಬಹಳ ಹೆಚ್ಚಿನ ಕಾಳಜಿಯನ್ನ ಅವರು ಹೊಂದಿದ್ದಾರೆ. ಒಂದು ದಿವಸ ಆತನು ಇವೆಲ್ಲವನ್ನು ಲೋಕದಿಂದ ಸಂಪೂರ್ಣವಾಗಿ ನಿರ್ಮೂಲ ಮಾಡ್ತಾನೆ. ಅಂದ್ರೆ ಇವತ್ತು ನಾವು ಲೋಕದಲ್ಲಿ ನಡೀತಾ ಇರುವಂತಹ ಸಂಗತಿಗಳನ್ನ ನಾವು ನೋಡ್ಬೋದು. ಬಡವರು ಅಥವಾ ಅನಾಥರು, ದಿಕ್ಕಿಲ್ಲದವರು, ವಿಧವೆಯರು, ಅಥವಾ ಸ್ವಲ್ಪ ಸಮಾಜದಲ್ಲಿ ಕೀಳಾದಂತಹ ಅಥವಾ ಕಡಿಮೆ ಆರ್ಥಿಕ ಸ್ಥಿತಿಯನ್ನ ಹೊಂದಿರುವಂತಹ ಜನರ ಮೇಲೆ, ಅಥವಾ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರುವಂತಹ ಜನರ ಮೇಲೆ, ಲೈಕ್ ಮೈನಾರಿಟಿ ಇರುವಂತಹ ಜನರ ಮೇಲೆ ಇವತ್ತು ಭಯಂಕರವಾದಂತಹ ದಬ್ಬಾಳಿಕೆಗಳು, ಅನ್ಯಾಯ, ಅನಾಚಾರ, ಅಕ್ರಮಗಳು ಎಲ್ಲ ನಡೀತಾ ಇದೆ. ಆದ್ರೆ ನಮ್ ದೇವರು ಆತನು ಸುಮ್ಮನೆ ಕಣ್ಮುಚ್ಕೊಂಡು ಕುಂತಿಲ್ಲ ಪ್ರಿಯರೇ. ಆತನು ಇವೆಲ್ಲಕ್ಕೂ ಒಂದು ದಿವಸ ನ್ಯಾಯವನ್ನ ತೀರಿಸ್ತಾನೆ. ಆತನು ಇಂಥ ಎಲ್ಲಾ ಜನರನ್ನ ಆತನ ಏನ್ ಮಾಡ್ತಾನೆ, ನ್ಯಾಯ ವಿಚಾರಣೆಗೆ ಒಳಪಡಿಸಿ ಇಂಥ ಜನರನ್ನ ಅಥವಾ ಇಂಥ ಕೆಟ್ಟ ಕಾರ್ಯಗಳನ್ನ, ಕೆಟ್ಟ ಕೃತ್ಯಗಳನ್ನ ಈ ಲೋಕದಿಂದ ಆತನು ಸಂಪೂರ್ಣವಾಗಿ ತೆಗೆದುಹಾಕ್ತಾನೆ. ತೆಗೆದುಹಾಕಿ ಸಂಪೂರ್ಣವಾಗಿ ಆತನು ಈ ಲೋಕವನ್ನ ಶುದ್ಧೀಕರಿಸ್ತಾನೆ. ಶುದ್ಧೀಕರಿಸಿ ಆತನು ತನ್ನ ನೀತಿ, ನ್ಯಾಯ, ಪ್ರೀತಿಯ ರಾಜ್ಯವನ್ನ ಆತನು ಸ್ಥಾಪಿಸ್ಲಿಕ್ಕೆ ಹೋಗ್ತಾನೆ. ಸೊ ಈ ಪಾಠವನ್ನು ನಾವು ಕಲಿಯುವಾಗ ನಾವು ಅರ್ಥ ಮಾಡ್ಕೊಳ್ಳೋಣ ಇಷ್ಟೇ, ಇಂಥ ಕಾಲ ಅತಿ ಬೇಗನೆ ಬರಲಿ. ನಮ್ಮ ಪ್ರೀತಿಮಯನ ಅಂತ ದೇವರು ಈ ಒಂದು ಕಾರ್ಯವನ್ನ ಆತನು ಶೀಘ್ರವಾಗಿ ಮಾಡಿ ನಾವು ನಿತ್ಯ ಸಮಾಧಾನದಲ್ಲಿ ಆತನೊಂದಿಗೆ ಇರೋದಕ್ಕೆ, ಆತನ ಪ್ರೀತಿ, ನೀತಿ, ನ್ಯಾಯವನ್ನ ನಾವು ಇನ್ನೂ ಹೆಚ್ಚಾಗಿ ಆಳವಾಗಿ ಅರ್ಥ ಮಾಡಿಕೊಂಡು ಮನಗಂಡು ಅದನ್ನ ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಂಡು ಆತನ ಶೀಘ್ರ ಬರೋಣಕ್ಕೆ ನಾವು ಸಿದ್ಧರಾಗೋದ್ರ ಜೊತೆಗೆ ನಮ್ಮ ಕುಟುಂಬ, ನೆರೆಹೊರೆಯವರು, ಸಭೆ ಎಲ್ಲರನ್ನ ಸಿದ್ಧಪಡಿಸುವಂತ ದೇವರು ಕೃಪೆ ಮಾಡ್ಲಿ ಅಂತ ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡೋಣ. ಹಾಗೂ ನಾವು ಹೆಚ್ಚಳ ಪಡೋಣ ಯಾವ ವಿಷಯದಲ್ಲಿ ಅಂತ ಹೇಳಿದ್ರೆ, ನಮ್ಮ ದೇವರು ಪ್ರೀತಿ, ನೀತಿ, ನ್ಯಾಯಗಳನ್ನ ತೋರ್ಪಡಿಸುವಂತ ಯೆಹೋವನಾಗಿದ್ದಾನೆ ಅನ್ನೋ ವಿಷಯದಲ್ಲಿ ನಾವು ಹೆಚ್ಚಳ ಪಡೋಣ. ಯಾಕಂತಂದ್ರೆ ಪ್ರೀತಿ, ನೀತಿ, ನ್ಯಾಯಗಳಲ್ಲೇ ದೇವರು ಆನಂದ ಪಡ್ತಾನೆ, ಖುಷಿ ಪಡ್ತಾನೆ. ಸೊ ಆ ಪ್ರೀತಿ, ನೀತಿ, ನ್ಯಾಯ ನನ್ನಲ್ಲಿದ್ರೆ ನನ್ನ ವಿಷಯದಲ್ಲಿ ದೇವರು ಖುಷಿ ಪಡ್ತಾನೆ, ಸಂತೋಷ ಪಡ್ತಾನೆ. ಸೊ ಹೀಗಾಗಿ ದೇವರು ನನ್ನಲ್ಲಿ ಸಂತೋಷ ಪಡುವುದಕ್ಕಾಗಿ ನನ್ನ ಜೀವಿತವನ್ನ ನಾನು ಈ ಶ್ರೇಷ್ಠ ಆತ್ಮನ ಫಲಗಳಿಂದ ನಾವು ತುಂಬಿಸ್ಕೊಳ್ಳೋದಕ್ಕೆ ಪ್ರಯಾಸ ಪಡೋಣ. ಪವಿತ್ರಾತ್ಮನ ಬಲವನ್ನ ಕೇಳೋಣ. ಪವಿತ್ರಾತ್ಮನ ನಮ್ಮನ್ನ ಬಲಪಡಿಸಿ ಈ ಪ್ರೀತಿ, ನೀತಿ, ನ್ಯಾಯಗಳು ನಮ್ಮ ಜೀವಿತದಲ್ಲಿ ತುಂಬಿರುವಂತೆ ಆತನ ಅನುಗ್ರಹಿಸುವ ಆತನಾಗಿದ್ದಾನೆ. ಹಾಗಾಗ್ಲಿಕ್ಕೆ ದೇವ್ರ ಕೃಪೆ ಮಾಡ್ಲಿ. ಈ ಪಾಠವನ್ನ ದೇವರು ನಮ್ಮ ಆತ್ಮಿಕ ಲಾಭಕ್ಕಾಗಿದೆ ಆಶ್ರಯಿಸ್ಲಿ. ನಾಳೆ ಮುಂದುವರೆದು ಪ್ರೀತಿ ಮತ್ತು ನ್ಯಾಯ ಹಂಗಂದ್ರೆ ಏನು ಅನ್ನೋಂತ ಇತ್ಯಾದಿ ವಿಚಾರಗಳ ಕುರಿತಾಗಿ ನಾವು ಧ್ಯಾನ ಮಾಡೋಣ. ದೇವರು ನಿಮ್ಮ ಸಂಗಡ ಇರ್ಲಿ. ಧನ್ಯವಾದಗಳು. ಈ ಸಮಯವನ್ನ ನಾನು ಬೋಧಕರಿಗೆ ಒಪ್ಪಿಸ್ಕೊಡ್ತೇನೆ. ಆಮೆನ್. ಉತ್ತಮವಾದಂತ ರೀತಿಯಲ್ಲಿ ಈ ವಾರದ ಪಾಠದ ಆರಂಭವನ್ನ ವಿಮರ್ಶೆಗೊಳಪಡಿಸಿ ಅನೇಕ ಸಂಗತಿಗಳನ್ನ ಇವತ್ತು ನ್ಯಾಯಸಮ್ಮತವಾದ ಪ್ರೀತಿಯ ಕುರಿತಾಗಿ ತಿಳಿಸಿಕೊಟ್ಟಂತ ಬೋಧಕರಾದಂತ ಸುರೇಶ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಪಾಠದ ಕುರಿತಾಗಿ ಇನ್ನು ಹೆಚ್ಚಿನ ಸಂಗತಿಗಳನ್ನ ತಿಳಿಯ ಬಯಸಿ ಪ್ರಶ್ನೆಗಳೇನಾದ್ರೂ ಇದ್ರೆ ಈ ಸಮಯದಲ್ಲಿ ನೀವು ಹಂಚಿಕೊಳ್ಳಬಹುದು. ಹಿರಿಯರು, ತಿಳಿದವರು ಇದ್ದಾರೆ, ಅದಕ್ಕೆ ತಕ್ಕ ಸಲಹೆ ಮತ್ತು ಉತ್ತರಗಳನ್ನ ಕೊಡುವಂತ ಒಂದು ಅವಕಾಶವಿದೆ. ಸಮಾಧಾನವಾಗಿ ಆತ್ಮಿಕವಾದಂತ ಭಕ್ತಿಪೂರ್ವಕವಾದಂತ ರೀತಿಯಲ್ಲಿ ಈ ಪಾಠದಲ್ಲಿ ನಾವು ಮುಂದೆ ಸಾಗೋಣ. ದೇವರು ಇನ್ನಷ್ಟು ತಿಳ್ಕೊಳ್ಳುವಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಈ ಸಮಯದಲ್ಲಿ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬೇಕೆಂಬುದಾಗಿ ಕೇಳಬಹುದು. ಮಾಸ್ಟರ್ ನಮಸ್ತೆ. ಒಳ್ಳೆಯ ಒಂದು ರೀತಿಯಲ್ಲಿ ಪಾಠವನ್ನ ಆರಂಭಿಸಿದ್ದಾರೆ. ಹೆಸರು ಸುರೇಶ್ ಅಲ್ಲ? ಸುರೇಶ್. ಸಹೋದರ ಸುರೇಶ್ ಅವರಿಗೆ ನಾನು ವಂದನೆಗಳನ್ನ ತಿಳಿಸ್ತೇನೆ.
ಖಂಡಿತವಾಗಿ ಅವರ ವಯಸ್ಸಿಗೆ ಮೀರಿದಂತ ಒಂದು ಒಳ್ಳೆಯ ಜ್ಞಾನದಿಂದ, ಭಯದಿಂದ, ಭಕ್ತಿಯಿಂದ ಅವರು ಈ ಪಾಠವನ್ನ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಕೆಲವು ಒಂದು ಅಂಶಗಳನ್ನ ನಾನು ಇದಕ್ಕೆ ಸೇರಿಸ್ಲಿಕ್ಕೆ ಇಷ್ಟಪಡ್ತೇನೆ. ದೇವರ ಪ್ರೀತಿ ಅಥವಾ ದೇವರ ನ್ಯಾಯ ಇವೆರಡು ಒಟ್ಟೊಟ್ಟಿಗೆ ಹೋಗುವಂಥದ್ದಾಗಿದೆ. ದೇವರ ಪ್ರೀತಿಯಿಂದ ನ್ಯಾಯವನ್ನಾಗಲಿ, ದೇವರ ನ್ಯಾಯದಿಂದ ಪ್ರೀತಿಯನ್ನಾಗಲಿ ಪ್ರತ್ಯೇಕಪಡಿಸಲಾಗದ ವಿಷಯವಾಗಿದೆ. ನಾವು ಇನ್ನೊಂದು ಹೇಳಬೇಕು ಅಂದ್ರೆ ನ್ಯಾಯರಹಿತವಾದ ಪ್ರೀತಿ, ನ್ಯಾಯರಹಿತವಾದ ಪ್ರೀತಿ ಇದೆ, ಆದ್ರೆ ಅಲ್ಲಿ ಜಸ್ಟಿಸ್ ಇಲ್ಲ. ಅಂತ ಪ್ರೀತಿ ಏನಾದ್ರೂ ಇದ್ರೆ ಅದು ಕೆಡುಕಿಗೆ ಪರವಾನಗಿ, ಲೈಸೆನ್ಸ್ ಫಾರ್ ಈವಿಲ್ ಅಂತ ಹೇಳ್ಬೋದು. ಹಾಗೇನೆ ಪ್ರೀತಿರಹಿತವಾದ ನ್ಯಾಯವಿದೆ, ಆದರೆ ಪ್ರೀತಿಯಲ್ಲಿಲ್ಲ. ಪ್ರೀತಿರಹಿತವಾದ ನ್ಯಾಯವಿದ್ದ ಪಕ್ಷದಲ್ಲಿ ಅದು ಕ್ರೂರತನವಾಗುತ್ತದೆ ಅಂತ ನಾವು ಹೇಳ್ಬೋದಾಗಿದೆ. ಅಲ್ಲಿ ನ್ಯಾಯವಿದೆ, ಆದರೆ ಪ್ರೀತಿ ಇಲ್ಲ, ಆ ಸದುದ್ದೇಶ ಇಲ್ಲ ಅಲ್ಲಿ. ಆದ್ರಿಂದ ಅದು ಕ್ರೂರತನ ಅಥವಾ ಕಟ್ಟುನಿಟ್ಟಾಗಿ ಒಂದು ಪಾಲನೆ ಮಾಡುವಂತಹ ಒಂದು ಲೀಗಲಿಸಮ್ ಅಂತ ನಾವು ಕರಿಬಹುದಾಗಿದೆ. ಆದ್ರೆ ದೇವರ ಒಂದು ಪ್ರೀತಿಯಲ್ಲಿ ನ್ಯಾಯವಿರುತ್ತದೆ, ದೇವರ ನ್ಯಾಯದಲ್ಲಿ ಪ್ರೀತಿ ಇರುತ್ತದೆ. ಹಾಗಾಗಿ ನಾವು ಇದನ್ನ ನ್ಯಾಯಸಮ್ಮತವಾದ ಪ್ರೀತಿ ಅಥವಾ ಪ್ರೀತಿಯುಕ್ತವಾದ ನ್ಯಾಯ ಅಂತ ನಾವು ಹೇಳ್ಬೋದಾಗಿದೆ. ಇದನ್ನೇ ನಾವು ಈ ಒಂದು ವಾರದಾದ್ಯಂತ ನಾವು ಕಲಿತಾ ಹೋಗ್ತೇವೆ. ದೇವರ ಸರ್ಕಾರಕ್ಕೆ ಪ್ರೀತಿ ಎಂಬುದು ಹೇಗೆ ಅದರ ಒಂದು ಅಸ್ತಿವಾರವಾಗಿದೆಯೋ, ಹಾಗೆ ದೇವರ ಸರ್ಕಾರಕ್ಕೆ ನ್ಯಾಯವೂ ಸಹ ಅಸ್ತಿವಾರವಾಗಿದೆ. ದೇವರ ಈ ಪ್ರೀತಿ ಮತ್ತು ನ್ಯಾಯ ಎರಡು ಸಮಸಮವಾಗಿ ಹೋಗದೆ ಆತನು ನೀತಿವಂತನಾಗಿರೋದ್ರಿಂದ, ಒಂದು ವೇಳೆ ನೀತಿಗೆಟ್ಟ ಮನುಷ್ಯನಲ್ಲಿ ಏನಾಗ್ತದೆ ಅಂದ್ರೆ ಒಂದೋ ನ್ಯಾಯ ಇರ್ತದೆ, ಇಲ್ಲ ಒಂದು ಪ್ರೀತಿ ಇರ್ತದೆ. ಪ್ರೀತಿ ಅವನು ಕುರುಡು ಪ್ರೀತಿಯನ್ನಾದ್ರೂ ತೋರಿಸಬಹುದಾಗಿದೆ, ಇಲ್ಲ ನ್ಯಾಯ ಅಂತ ಹೇಳಿ ಅವನು ನ್ಯಾಯದಿಂದ ಇನ್ನೊಬ್ಬ ವ್ಯಕ್ತಿಯನ್ನ ಕೊಲ್ಲಬಹುದಾಗಿದೆ, ಅವನನ್ನ ನಾಶಪಡಿಸಬಹುದಾಗಿದೆ. ನ್ಯಾಯಕ್ಕೆ ಒಂದು ಪ್ರಾಮುಖ್ಯತೆಯನ್ನ ಕೊಟ್ಟು ದೇವರು ನ್ಯಾಯದ ವಿಷಯದ ಬಂದಾಗ ಪಕ್ಷಪಾತಿ ಆಗಬಾರ್ದು ಅಂತ ಹೇಳ್ತಾನೋ ಹೊರತು ಪ್ರೀತಿರಹಿತವಾಗಿರಬಾರ್ದು ಅಂತ ಹೇಳಲ್ಲ. ಪ್ರೀತಿರಹಿತವಾಗಿರಬೇಕು ಅಂತ ಹೇಳಲ್ಲ. ಪ್ರೀತಿ ಅದನ್ನ ಹೊರತುಪಡಿಸಿ ನೀನು ನ್ಯಾಯವನ್ನ ಕೊಡುವಂತ ಸ್ವಾಮಿ ಹೇಳಲ್ಲ. ಪಕ್ಷಪಾತವನ್ನ ಬಿಟ್ಟು ನೀನು ಬಡವನಾಗ್ಲಿ ಶ್ರೀಮಂತನಾಗ್ಲಿ, ಬಡವನ ಬಡತನವನ್ನಾಗ್ಲಿ ಶ್ರೀಮಂತಿಕೆಯನ್ನಾಗ್ಲಿ ನೋಡಿ ನೀನು ನ್ಯಾಯವನ್ನ ತೀರ್ಮಾನ ಮಾಡಬೇಡ ಅಂತ ಹೇಳ್ತಾನೋ ಹೊರತು ಇದರಲ್ಲಿ ಪ್ರೀತಿ ಇರಬಾರ್ದು ಅಂತ ಹೇಳ. ಪ್ರೀತಿ ಇದ್ದುಕೊಂಡೇ ಸ್ವಾಮಿ ನ್ಯಾಯವನ್ನ ಕೊಡ್ತಾನೆ. ಅಂದ್ರೆ ಅದರ ಅರ್ಥ ಮನುಷ್ಯನಿಗೆ ಕೊಡುವಂತಹ ಒಂದು ನ್ಯಾಯ ಆತನ ಒಂದು ಹಾನಿಗಾಗಲಿ ಆತನ ನಾಶನಕ್ಕಾಗ್ಲಿ ಅದು ಅನುವು ಮಾಡಿಕೊಡ್ಬಾರ್ದು ಅಂತ ದೇವರ ಉದ್ದೇಶ. ಅದಕ್ಕೋಸ್ಕರ ಆತನ ಪ್ರೀತಿಯನ್ನ ಲವ್ ಆಫ್ ಜಸ್ಟಿಸ್ ಆರ್ ಜಸ್ಟಿಸ್ ವಿತ್ ಲವ್ ಅಂತ ಕರಿಬಹುದಾಗಿದೆ. ಇದಕ್ಕಿಂತ ಹೆಚ್ಚಿನ ಒಂದು ಅರ್ಥಗಳು ಮಧ್ಯ ನಮಗೆ ನಿದರ್ಶನಗಳು ಬರ್ತವೆ. ವಾರದಾದ್ಯಂತ ನಾವು ಕಲಿಯೋಣ. ಸುರೇಶ್ ಅವರು ನಿಜವಾಗೂ ಒಳ್ಳೆಯ ಒಂದು ಪ್ರಯತ್ನ, ದೇವರ ಸಹಾಯದಿಂದ ಅವರು ಈ ಪಾಠವನ್ನ ಹೇಳ್ಕೊಡ್ತಾ ಇದ್ದಾರೆ. ಅವ್ರನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ಉಪಯೋಗಿಸಲಿ. ಪರಿಶುದ್ಧಾತ್ಮನ ಸಹಾಯ ಅವರು ಒದಗಿ ಬರಲಿ. ಕೇಳುವಂತಹ ನಾವು ಕೂಡ ಪರಿಶುದ್ಧಾತ್ಮನ ಸಹಾಯದಿಂದ ಈ ಪಾಠಗಳನ್ನ ಕಲಿಯೋಣ. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು. ಉತ್ತಮವಾದಂತ ಪಾಠದ ಹೆಚ್ಚಿನ ವಿಶ್ಲೇಷಣೆಯನ್ನ ಮಾಡಿದಂತ ಹಿರಿಯರಾದಂತ ಚಿನ್ನಪ್ಪ ಅವರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರ ಜ್ಞಾನದಿಂದ ನಡೆಸಲ್ಪಡುವಾಗ, ದೇವರ ಆತ್ಮನು ಎಲ್ಲರನ್ನ ಉದ್ದೇಶಿಸಿ ಮಾತನಾಡುವಾಗ ದೇವರ ಮಹತ್ವದ ಕುರಿತಾಗಿ ನಾವು ಕಲಿಯುತ್ತಾ ಹೋಗ್ತೇವೆ. ಆತ್ಮನ ಅನುಸಾರವಾಗಿ ನಡೆಸಲ್ಪಡುವಾಗ ಅಲ್ಲಿ ವಾಗ್ವಾದಗಳಿಲ್ಲದೆ ಕರ್ತನ ಪ್ರೀತಿಯಿಂದ ಅದನ್ನು ಅರಿಯುತ್ತಾ ಬೆಳೆಯುತ್ತಾ ಮುಂದೆ ಸಾಗುವಾಗೆ ಕರ್ತನು ನಡೆಸ್ತಾನೆ. ಹಾಗೆ ಮಾಡುವಾಗೆ ದೇವರು ನಮ್ಮನ್ನು ನಡೆಸಲಿ. ಮತ್ತು ಪ್ರತಿಯೊಬ್ಬ ಬೋಧಕರ ಸಂಗಡ ದೇವರು ಕಾರ್ಯ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈಗ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಜೊತೆಯಲ್ಲಿ ಇವತ್ತು ಪ್ರಾರ್ಥನೆಗಾಗಿ ಸಹೋದರಿ ರಾಜೇಶ್ವರಿ ಅವರು ಇದ್ದಾರೆ. ಅವರು ಪ್ರಾರ್ಥನೆ ಮಾಡ್ತೀರಾ? ಸಹೋದರಿ ರಾಜೇಶ್ವರಿ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ.
ಓಕೆ, ಅವರು ದೂರ ಗುಡ್ ಈವ್ನಿಂಗ್ ಪಾಸ್ಟರ್. ಗುಡ್ ಈವ್ನಿಂಗ್ ಪಾಸ್ಟರ್. ಇದ್ದೀರಾ? ಗುಡ್ ಈವ್ನಿಂಗ್. ಪ್ರಾರ್ಥನೆ ಮಾಡೋಣ. ಮಾಡೋಣ. ಇದು ಇದು ಮ್ಯೂಟ್ ಮಾಡ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು, ಸಾರಿ. ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಹೇಳ್ತೇನೆ. ಹೇಳಿ. ಇನ್ನು ಯಾವ್ದಾದ್ರು ಇದ್ರೆ ದಯಮಾಡಿ ಹಂಚ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡಬೇಕಾದಂತ ಸಂಗತಿಗಳು ಯಾರ್ಯಾರಿಗೆ ಅಂದ್ರೆ ಲೋಕೇಶ್ ಅವರ ಆರೋಗ್ಯಕ್ಕಾಗಿ, ಮತ್ತು ಮೇಘನ ಮತ್ತು ಗಾಯತ್ರಿ ಇವರ ಆರೋಗ್ಯಕ್ಕಾಗಿ, KP ರವಿ ಅವರ ಕುಟುಂಬಕ್ಕಾಗಿ, ಮತ್ತು ಶ್ಯಾಮಲಮ್ಮ ಅವರ ಆರೋಗ್ಯಕ್ಕಾಗಿ, ಅಂಜನಮ್ಮ ಇವರ ಆರೋಗ್ಯಕ್ಕಾಗಿ, ನವರತ್ನ ಇವರ ಆರೋಗ್ಯಕ್ಕಾಗಿ, ಮೇಘನ ಗಾಯತ್ರಿ, ಮೇಘನ ಗಾಯತ್ರಿ ಮತ್ತೆ ಶ್ಯಾಮಲಮ್ಮ, ಅಂಜನಮ್ಮ, ನವರತ್ನಂ ಅವರ ಕಾಲು ನೋವಿಗೆ, ಮತ್ತು ಜಾನ್ ಡೇವಿಡ್ ಅವರು, ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ತೇನೆ. ಓಕೆ ನಮ್ಮ ಶಾಲೆ ಪ್ರಿನ್ಸಿಪಾಲರು ಅವರ ತುಂಬಾ ಜ್ವರದಿಂದ 2 ದಿವಸದಿಂದ ಎದ್ದಿಲ್ಲ. ಅವ್ರ ಮಗನು, ಚಿಕ್ಕ ಮಗನು ಮತ್ತು ಅವರಿಬ್ರು ಕಾಯಿಲೆಯಲ್ಲಿದ್ದಾರೆ. ಅವ್ರಿಗೋಸ್ಕರ ಕೂಡ ಪ್ರಾರ್ಥನೆ. ಪ್ರಿನ್ಸಿಪಾಲ್ ಯಾರು? ಮಿಸ್ಟರ್ ಬಾಬಿ ಮಾದಯ್ಯ ಅಂತ. ಬಾಬಿ ಮಾದಯ್ಯ ಅವರು. ಓಕೆ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಅಪಾರವಾದ ಕೃಪೆ ಪ್ರೀತಿಗಾಗಿ ಸ್ತೋತ್ರಪ್ಪ. ಸ್ತೋತ್ರ ಕರ್ತನೆ. ಇವತ್ತಿನ ಸಬ್ಬ ದಿನವನ್ನು ಸ್ವಾಮಿ ಉತ್ತಮವಾದ ರೀತಿಯಲ್ಲಿ ಭಕ್ತಿ ಭಯ ಪ್ರಾರ್ಥನೆಯಲ್ಲಿ ಕಳೆಯುವಂತ ಇದನ್ನು ಸದಾವಕಾಶ ನಮ್ಗೆ ಕೊಟ್ಟಿದ್ದಿ ತಂದೆ, ನಿಂಗೆ ಸ್ತೋತ್ರಪ್ಪ. ಸ್ತೋತ್ರ ಕರ್ತನೆ. ಅನೇಕರ ಕಷ್ಟ ಸುಖಗಳಿಗೆ ಕಣ್ಣೀರಿಟ್ಟು ಬೇಡುವಂತ ಒಂದು ಅವಕಾಶ ನಮ್ಗೆ ನೀಡಿದಿ ತಂದೆ, ಸ್ತೋತ್ರಪ್ಪ. ಕರ್ತನೆ, ಪ್ರಯಾಸಕ್ಕೆ ಪ್ರತಿಫಲ ಕೊಡುವ ದೇವ್ರು ನೀನಾಗಿದ್ದಿ ಸ್ವಾಮಿ. ಇಡೀ ಸರ್ವ ಸೃಷ್ಟಿಯನ್ನೇ ಸೃಷ್ಟಿ ಮಾಡಿದ್ದಿ, ಆದರೆ 1,20,000 ಜನರು ನಾಶವಾಗೋದು ಸ್ವಾಮಿ ನೀನ್ ಇಷ್ಟಪಡದೆ ಯವನನ್ನು ನಿನ್ನ ಒಂದು ಚಿಕ್ಕ ಒಂದು ಬೆಳ್ಳಿಯ ಮುಖಾಂತರ, ಸೋರೆಗಿಡದ ಬೆಳ್ಳಿಯ ಮುಖಾಂತರ ನೀನು ಅವನ್ಗೆ ಅರ್ಥೈಸಿದಿ ದೇವ್ರೆ. ಹೌದು ಸ್ವಾಮಿ, ನೀನು ಇಂಥ ಪ್ರೀತಿಮಯನಾದ ತಂದೆ ಆಗಿದ್ದಿ, ನೀನು ಅನುಕಂಪ ತೋರಿಸುವ ದೇವರಾಗಿದ್ದಿ ಸ್ವಾಮಿ. ಕರ್ತನೆ, ನಿನ್ ಪ್ರೀತಿ ಅಗಾಧವಾದದ್ದು ಸ್ವಾಮಿ, ನಿನ್ ಪ್ರೀತಿ ಆಳಿಲಕ್ಕ ಆಗ್ಲಾರ್ದಂಥದ್ದು ಆಗಿದೆ ಸ್ವಾಮಿ. ನೀನು ನಿನ್ನನ್ನೇ ನಮಗ್ ಸಮರ್ಪಿಸಿ ಕೊಟ್ಟಿದ್ಯಪ್ಪ ತಂದೆಯಾದ ದೇವ್ರೆ. ಅನೇಕರು ಪ್ರವಾದಿಗಳನ್ನು ಕಳಿಸಿಕೊಟ್ಟಿದಿ, ಅನೇಕರು ವಾಕ್ಯ ಸಾರೋದಕ್ಕಾಗಿ ನೀನು ಕಳಿಸಿದಿ. ಆದರೆ ಯಾರೋ ನಿನ್ನ ಆ ಮಾತು ಕಿವಿ ಕೊಡದೆ ನಿನ್ನ ಸ್ವಂತ ಮಗನನ್ನೇ ನಮ್ಮ ಒಂದು ರಕ್ಷಣೆಗಾಗಿ ಲೋಕಕ್ಕೆ ನೀನು ಕಳಿಸಿದಿ. ಅಂತ ಪ್ರೀತಿ ಕರುಣೆಯಿಂದ ತುಂಬಿದಂತ ದೇವ್ರು ನೀನಾಗಿದ್ಯಪ್ಪ. ಅಂತ ದೇವರನ್ನು ಆರಾಧಿಸುವಂತ ಭಾಗ್ಯ ನಮ್ಗೆ ಕೊಟ್ಟಿದ್ಯಪ್ಪ. ನಿಂಗೆ ಕೋಟಿ ಸ್ತೋತ್ರ ಹೇಳುತ್ತೇವೆ. ನಜರೇತಿನೇಸುವೆ ತಾವೀದ ಕುಮಾರನ್ನೇ, ನಿನ್ನ ದಯ ನಮ್ಮ ಮೇಲೆ ಇರ್ಲಿ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಕೇಳು ಸ್ವಾಮಿ. ನಮ್ಮ ಪಾಪಗಳಿಗೆ ನಮ್ಮನ್ನು ಸರಿಯಾಗಿ ಶಿಕ್ಷಿಸದೆ, ನಮ್ಮ ಅಪರಾಧಗಳಿಗೆ ಸರಿಯಾಗಿ ನಮ್ಮನ್ನು ದಂಡಿಸದೆ ಸ್ವಾಮಿ, ನೀನು ಕ್ಷಮಿಸಿ ಪ್ರೀತಿ ಮಾಡಿ ಕರುಣೆ ತೋರಿಸಿದಿ, ನೀನು ಕೃಪೆ ತೋರಿಸಿದೀಯಪ್ಪ. ನೀನ್ ಸ್ತೋತ್ರ ಹೇಳ್ತೇನೆ ಕರ್ತನೆ. ಭೂಮಿ ಕಡೆ ಭಾಗದಿಂದ ನಿಂಗೆ ಮೊರೆ ಇಡ್ತಿದ್ದೇವೆ ದೇವ್ರೆ ಸ್ವಾಮಿ. ಈ ಒಂದು ಅಂತಾರಾಷ್ಟ್ರೀಯ ಸಬ್ಬತ್ತು ಶಾಲೆ ಮುಳುಗ್ ಹೋಗಿರುವುದನ್ನು ತಿರುಗಿ ಸ್ವಾಮಿ ಪುನರ್ಜೀವನ ನೀಡಿದಿ ಪ್ರಭು, ನಿನ್ ಕೋಟಿ ಸ್ತೋತ್ರ ಹೇಳುತ್ತೇವೆ. ಪಾಸ್ಟರ್ ಎಂ ರಾಜು ಅವರ ಮುಖಾಂತರ ದೇವ್ರೆ, ಅವರ ಹೃದಯದಲ್ಲಿ ನೀನು ಮಾತನಾಡಿದಿ. ಈ ಕಾರ್ಯ ಮುಂದುವರ್ಲಿಕ್ಕೆ ನೀನು ಅವರನ್ನು ತಾಯಿ ಉದರದಿಂದ ಆರಿಸಿಕೊಂಡಿದೀಯಪ್ಪ. ನಿನಗೆ ಕೋಟಿ ಕೋಟಿ ಸ್ತೋತ್ರ ಹೇಳ್ತೇನೆ ಸ್ವಾಮಿ. ತಂದೆಯಾದ ದೇವ್ರೇ, ರಕ್ಷಕನೇ ಸ್ವಾಮಿ, ಈ ಒಂದು ಬೆಳಗಿನ ಈ ಒಂದು ರಾತ್ರಿ ವೇಳೆಯಲ್ಲಿ ಕರ್ತನೆ, ನಮ್ಮ ಪ್ರಾರ್ಥನೆಗೆ ನೀನು ಕರ್ತನೆ. ನೀನು ಜೀವ ಸ್ವರೂಪನಾಗಿದ್ದಿ ಕರ್ತನೆ ಸ್ವಾಮಿ. ಅಂತಾರಾಷ್ಟ್ರೀಯ ಸಬ್ಬತ್ತು ಶಾಲೆಗೆ ಸೇರಿ ಬರ್ತಕ್ಕಂತ ಎಲ್ಲಾ ನಿನ್ನ ಭಕ್ತಾದಿಗಳನ್ನು, ಬೋಧಕರುಗಳನ್ನು, ಎಲ್ಲಾ ಮೇಧಾವಿಗಳನ್ನು ದೇವರ ಕುಟುಂಬ ಸಮೇತವಾಗಿ ಅವರ ಒಬ್ಬೊಬ್ಬರ ಹೆಸರಾಗಿ ನೀನು ಕಾಪಾಡು ಕರ್ತನೆ. ಆಸಕ್ತಿಯಿಂದ ಅಮೂಲ್ಯವಾದ ಸಮಯ ನಿನ್ನಲ್ಲಿ ಕಳೆಯುವಾಗ ಅವರು ಸ್ವಾಮಿ ಬೇಡಿದ ಆಶೀರ್ವಾದಗಳನ್ನು, ಬೇಡದೆ ಬಿಟ್ಟ ಆಶೀರ್ವಾದಗಳನ್ನು ದೇವರೇ ನೀನು ಅವರ ಶ್ರೇಷ್ಠ ಅವರ ಆಶೀರ್ವಾದ ತುಂಬಿಸಿ ಆಶೀರ್ವಾದ ಮಾಡು ಕರ್ತನೆ. ದೇವಾ, ನೀನು ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಶೃಂಗರಿಸು ಸ್ವಾಮಿ. ಕರ್ತನಾದ ದೇವರೇ, ನೀನು ಅಂತ ಪ್ರೀತಿಮಯನಾದ ದೇವರಾಗಿರುವುದರಿಂದ ನಿನ್ನ ಅಮೂಲ್ಯ ಒಂದು ಪದವಿಯನ್ನು ಬಿಡಲೊಲ್ಲೆನೆಂದು ಸ್ವಾಮಿ ನೀನು ಇಟ್ಟು ಈ ಒಂದು
ದಾಸನ ರೂಪವನ್ನು ಧರಿಸಿದಿ. ನಿನ್ನ ಪ್ರೀತಿ ನಾವು ಯಾವಾಗಲೂ ಶ್ಲಾಘಿಸುವವರಾಗಿದ್ದೇವೆ ಸ್ವಾಮಿ. ಕರ್ತನೆ, ನಿನ್ನ ಕೃಪೆ, ನಿನ್ನ ಆಶೀರ್ವಾದ ಬಯಸುವ ನಿನ್ನ ಮಕ್ಕಳಿಗೆ ಇದು ಒಂದು ಸದವಕಾಶ ಇದೆ ಸ್ವಾಮಿ. ನಾವು ಕೊನೆ ಕಾಲದಲ್ಲಿ ಇದ್ದೇವೆ. ನಾವು ಹೆಚ್ಚಾಗಿ ಪ್ರಾರ್ಥಿಸಬೇಕು, ಹೆಚ್ಚಾದಂತ ಸಮಯ ನಿನ್ನಲ್ಲಿ ಕಳಿಬೇಕು ಕರ್ತನೆ. ಒಬ್ಬರಿಗೋಸ್ಕರ ಒಬ್ಬರು ಪ್ರೀತಿಸುವವರಾಗಿರಿ, ಸಹಿಸಿಕೊಳ್ಳಿರಿ ಎಂಬುದಾಗಿ ಹೇಳಿದಿ. ನೀನು ದೀರ್ಘ ಶಾಂತನಾಗಿದ್ದಿ ಸ್ವಾಮಿ. ನೀನು ಪೂರ್ಣ ಪ್ರೀತಿಯುಳ್ಳ ದೇವರಾಗಿದ್ದಿ ಸ್ವಾಮಿ. ನಿನ್ನ ಒಂದು ಗುಣಗಳನ್ನು ನಮ್ಮಲ್ಲಿ ಕೊಡು ಸ್ವಾಮಿ. ಇಲ್ಲಿ ಸೇರಿ ಬಂದಿರತಕ್ಕಂಥ ಪ್ರತಿಯೊಬ್ಬರನ್ನ ಹೆಸರಾಗಿ ಕಾಪಾಡು, ಅವರ ಕುಟುಂಬಗಳನ್ನ ಆಶ್ವಾದಿಸು. ಪ್ರಾರ್ಥನೆ ಮನವಿ ಕೊಟ್ಟಂತ ಅನೇಕ ವ್ಯಕ್ತಿಗಳು ಸ್ವಾಮಿ, ಅವರ ಕಷ್ಟಗಳು, ಅವರ ಕಣ್ಣೀರುಗಳು, ಅವರ ತಾಪತ್ರಯಗಳು ನೀನು ಬಲ್ಲಿ ಪ್ರಭುವೆ. ನೀನು ಕೇಳಿಕೊಳ್ಳಾರ್ದಂತ ಕಿವುಡು ನೀನಲ್ಲ ಸ್ವಾಮಿ. ಸಹಾಯ ಮಾಡುವಂತ ಮಾಡದೇ ಇರ್ತಕ್ಕಂಥ ಮೊಟ್ಟಗೆ ನಿಂದಲ್ಲ ಸ್ವಾಮಿ. ಒಂದು ವೇಳೆ ಈ ಪ್ರಾರ್ಥನೆಗಳಿಗೆ ನಮ್ಮ ಪಾಪಗಳು ಅಡ್ಡಿ ಹಾಕಿದ್ರೆ ಕ್ಷಮಿಸಿ ದೇವರೇ. ಪ್ರಾರ್ಥನೆಗೆ, ವಿಜ್ಞಾಪನೆಗೆ ಸದುತ್ತರ ಕೊಡಪ್ಪ. ವಿಶೇಷವಾಗಿ ಸ್ವಾಮಿ ಮೇಘನ ಮತ್ತು ಗಾಯತ್ರಿ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ದೇವರೇ. ಅವ್ರ ಕಷ್ಟ ಏನಿದೆ ನಮ್ಗೆ ಗೊತ್ತಿಲ್ಲ, ಅವ್ರು ಯಾವ ಕಷ್ಟ ಅನುಭವಿಸ್ತಿದ್ದಾರೆಂದು ನಮ್ಗೆ ತಿಳಿದಿಲ್ಲ ದೇವ್ರೆ. ಸಕಲವು ಬಲಂತ ಸರ್ವಶಕ್ತನು ನೀನಾಗಿದ್ದಿ. ಅವ್ರಿಗೆ ಆ ಒಂದು ಕಾಯಿಲೆ, ಕಷ್ಟ, ಸಮಸ್ಯೆಗಳು ಇರುವುದಾದ್ರೆ ನೀನು ಬಿಡಿಸಿ ಕಾಪಾಡು ಕರ್ತನೆ. ತಂದೆಯಾದ ದೇವರೇ, ನೀನೇ ನಿಜ ದೇವರು ಎಂಬುದನ್ನು ತಿಳಿದುಕೊಂಡು ನೀನ್ ಸ್ತುತಿ ಸ್ತೋತ್ರ ಹೇಳುವಂತ ಕೃಪೆ ಆ ಮಕ್ಕಳಿಗೆ ನೀಡು ಸ್ವಾಮಿ. ಅದೇ ರೀತಿ ಸ್ವಾಮಿ ಶ್ಯಾಮಲ ಮಗಾಗಿ ಪ್ರಾರ್ಥಿಸ್ತೇನೆ ದೇವ್ರೆ. ಆ ಮಗಳು ಕಾಯಿಲೆಯಿಂದ ಬಳಲುತ್ತಿರುವಾಗ ಸ್ವಾಮಿ ನಾಡಿಗಳಲ್ಲಿ ನಿನ್ನ ಪವಿತ್ರ ರಕ್ತ ಪ್ರೋಕ್ಷಣೆ ಮಾಡು ಕರ್ತನಾದ ದೇವರೇ. ಆ ಮಗಳು ಆರೋಗ್ಯವಂತಳಾಗಿದ್ದು ನೀನ್ ಸ್ತುತಿ ಸ್ತೋತ್ರ ಹೇಳುವಂತೆ ನೀನು ಮಾಡು ಕರ್ತನೆ. ಬೆಳ್ಳಿ ಬಂಗಾರಗಳಂತೂ ನಮ್ಮಲ್ಲಿಲ್ಲ, ಕ್ರಿಸ್ತೇಸು ನಾಮದಲ್ಲಿ ನೀನ್ ಎದ್ದು ನಡೆದಾಡು ಎಂಬುದಾಗಿ ಪೇತ್ರನವರು ಹೇಳುವ ರೀತಿಯಲ್ಲಿ ಸ್ವಾಮಿ ಇವತ್ತು ನಾವು ಆ ಮಗಳಿಗಾಗಿ ನಾವು ಪ್ರಾರ್ಥಿಸೋರಾಗಿದ್ದೇವೆ. ನಿನ್ನ ನಾಮದಲ್ಲಿ ಆ ಮಗಳು ಆರೋಗ್ಯವಂತಳಾಗಿದ್ದು ನಿನಗ್ ನಡೆಯುತ್ತಾ, ಕುಣಿಯುತ್ತಾ, ಕೊಂಡಾಡುತ್ತಾ ಸ್ತೋತ್ರ ಹೇಳುವಂತೆ ಆ ಮಗಳನ್ನು ಬಲಪಡಿಸು ಕರ್ತನೆ. ಅದೇ ರೀತಿ ರಕ್ಷಕನೇ ಸ್ವಾಮಿ, ಅಂಜನಾ ಮಗಳಿಗಾಗಿ ಪ್ರಾರ್ಥಿಸ್ತೇನೆ ದೇವರೇ. ಆ ಮಗಳನ್ನು ಕರುಣಿಸು, ನಿನ್ನ ಕೃಪೆ ತೋರಿಸು ಸ್ವಾಮಿ. ಅವಳ ಕಷ್ಟದಿಂದ ಬಿಡಿಸು ಸ್ವಾಮಿ, ಕಾಯಿಲೆಯಿಂದ ಬಿಡಿಸು ಸ್ವಾಮಿ. ವೈದ್ಯರಿಗಿಂತ ಘನವೈದ್ಯನಾಗಿದೆ, ನಿನಗೆ ಅಸಾಧ್ಯವಾದದೊಂದಿಲ್ಲಪ್ಪ. ನಿನಗೆಲ್ಲವೂ ಸಾಧ್ಯ ಉಂಟು ಸ್ವಾಮಿ. ನಿನ್ನ ಮುಟ್ಟಿ ಸ್ವಸ್ಥಪಡಿಸು ಕರ್ತನೆ. ಅದೇ ರೀತಿ ಸ್ವಾಮಿ ವಿಶೇಷವಾಗಿ ಸ್ವಾಮಿ ನಮ್ಮ ಸಹೋದರಿಗಾಗಿ ನವೀನ ನವರತ್ನ ಶಿಕ್ಷಕಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ ದೇವರೇ. ಆ ಮಗಳಿಗೆ ನೀನೇ ಆರೋಗ್ಯನ ಅನುಗ್ರಹಿಸಿಕೊಡು. ಅವ್ರ ಕಾಲ್ ನೋವನ್ನು ಬಿಡಿಸಿಕೊಡು ಸ್ವಾಮಿ. ಕಾಲಲ್ಲಿರ್ತಕ್ಕಂಥ ನೋವನ್ನು ದೂರ ಮಾಡು ಸ್ವಾಮಿ. ತಂದೆಯಾದ ದೇವರೇ, ಆ ಮಗಳಿಗೆ ನಿನ್ನ ಬಲ ಶಕ್ತಿ ಕೊಡು. ಅವ್ರ ಜೊತೆಯಲ್ಲಿ ನೀನಿದ್ದು ನಿಂತ್ಕೋ ಸ್ವಾಮಿ. ಕರ್ತನಾದ ದೇವರೇ, ತುಂಬಾ ಡಿಪೆಂಡ್ ಆಗಿರುವಾಗ ಸ್ವಾಮಿ ಆ ಸಂಪೂರ್ಣ ಕಾಲು ವಾಸಿ ಆಗುವಂತೆ ನೀನು ಮಾಡು ಸ್ವಾಮಿ. ನವರತ್ನ ಸಿಸ್ಟರ್ ಮೇಲೆ ಹೇರಳವಾದ ಕೃಪೆ ಸುರಿಸು. ಮನವಿ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ಸ್ವಸ್ಥಪಡಿಸುವಂತದ್ದಾಗಿದೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಮಗಳು ನಿನ್ನಲ್ಲಿಟ್ಟಿರುವ ನಂಬಿಕೆಯಿಂದ ಬೇಡಿರುವಾಗ ಸ್ವಾಮಿ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಎಂಬುದಾಗಿ ನೀನು ಹೇಳುವ ರೀತಿಯಲ್ಲಿ ಆ ಮಗಳಿಗೆ ಆರೋಗ್ಯನ ನೀಡು ಸ್ವಾಮಿ. ಅದೇ ರೀತಿ ಸ್ವಾಮಿ ಜಾನ್ ಡೇವಿಡ್ ಬ್ರದರ್ಗಾಗಿ ಪ್ರಾರ್ಥಿಸ್ತೇನೆ ಪ್ರಭುವೆ. ಅವರ ಕಷ್ಟ, ಅವರ ನೋವು ನೀನು ಬಲ್ಲಿ ಪ್ರಭುವೆ. ಅವರ ಅನಾರೋಗ್ಯ ನೀನು ಬಲ್ಲಿ ಸ್ವಾಮಿ. ತಂದೆಯಾದ ದೇವರೇ, ನೀನು ಅವ್ರಿಗೆ ಆರೋಗ್ಯನ ಅನುಗ್ರಹಿಸಿಕೊಡು. ಅವ್ರು ನಿನ್ನಲ್ಲಿಟ್ಟಿರೋ ಭಕ್ತಿಗಾಗಿ, ಪ್ರಾರ್ಥನೆ, ನಂಬಿಕೆಗಾಗಿ ಸ್ತೋತ್ರ ಹೇಳ್ತೇನೆ ಸ್ವಾಮಿ. ಮತ್ತು ವಿಶೇಷವಾಗಿ ಸ್ವಾಮಿ ಹಿರಿಕರಾದಂತ ನಮ್ಮ ಲೋಕೇಶ್ ಅಂಕ್ಲೂರ್ಗಾಗಿ ಪ್ರಾರ್ಥಿಸ್ತೇನೆ ದೇವ್ರೆ. ಸ್ವಾಮಿ ಅವರ ಒಂದು ಸಮಸ್ಯೆಗಳಿಗಾಗಿ, ಅವರ ಕುಟುಂಬಕ್ಕಾಗಿ ನಿನ್ನ ಪ್ರಾರ್ಥಿಸ್ತೇನೆ ಸ್ವಾಮಿ. ತಂದೆಯವರನ್ನು ಕಾಪಾಡು, ಅವರೆಲ್ಲಾ ಸಮಸ್ಯೆಯಿಂದ ದೂರ ಮಾಡು ಸ್ವಾಮಿ. ಅವ್ರು ಯಾವಾಗಲೂ ಕೃತಾರ್ಥರಾಗಿ ಭಕ್ತಿ ಭಯದಿಂದ ಸ್ವಾಮಿ ಎಲ್ಲರನ್ನು ಉತ್ತೇಜಿಸಿ ಎನ್ಕರೇಜ್ ಮಾಡುವ ರೀತಿಯಲ್ಲಿ ಅವ್ರು ಆಡುವ ಮಾತಿನಿಂದ ಸ್ವಾಮಿ ಹುರಿದುಂಬಿಸುವಂತದ್ದಾಗಿದೆ ಕರ್ತನೆ, ಬಲ ಕೊಡುವಂತದ್ದಾಗಿದೆ ಕರ್ತನೆ. ಹೀಗೆ ಕ್ರೈಸ್ತ ಸಹೋದರರು, ಅಣ್ಣ ತಮ್ಮದರೆಂದು ಸ್ವಾಮಿ ರೀತಿ ನಡ್ಕೊಳ್ಳಿಕ್ಕೆ ನಿನ್ನ ಜ್ಞಾನ ವಿವೇಕ ಕೊಟ್ಟು ನಡೆಸ್ತಾ ಇದ್ದಿ. ಇದೊಂದು ಸಣ್ಣ ಚಿಕ್ಕ ಕುಟುಂಬವಾಗಿ ನೀನು ನಡೆಸ್ತಾ ಇದ್ದಿ ಪ್ರಭು. ನಿನಗ್ ಸ್ತೋತ್ರ ಹೇಳ್ತೇನೆ ಕರ್ತನೆ. ಅದೇ ರೀತಿ ಸ್ವಾಮಿ ವಿಶೇಷವಾಗಿ ನಮ್ಮ ಶಾಲೆ ಪ್ರಿನ್ಸಿಪಲ್ಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಮಿಸ್ಟರ್ ಬಾಬಿ ಮಾದಯ್ಯ ಅವರನ್ನು ಕರುಣಿಸಪ್ಪ. ಅವರು ಜ್ವರದಿಂದ ಬಳಲುತ್ತಿದ್ದಾರೆ, 2 ದಿವಸದಿಂದ ಹೊರಗಡೆ ಬರ್ಲಿಲ್ಲ ಎಂಬುದಾಗಿ ಕೇಳಲ್ಪಟ್ಟಿರುವಾಗ ಪ್ರಭುವೆ ನೀನು ಅವರನ್ನು ಮುಟ್ಟು ಸ್ವಸ್ಥಪಡಿಸು, ಆರೋಗ್ಯವನ್ನು ಅನುಗ್ರಹಿಸು. ಅವರನ್ನ ಶರೀರ, ಆತ್ಮ, ಪ್ರಾಣದ ಮೇಲೆ ನಿನ್ನ ಕೃಪೆ ಸುರಿಸು ಸ್ವಾಮಿ. ಕರ್ತನೆ, ಯಾವ ಒಂದು ಕಾಯಿಲೆಯಿಂದ ಅವ್ರು ಬಳಲ್ತಿದ್ದಾರೆ ಎಂಬುದು ನೀನು ಬಲ್ಲಿ ಪ್ರಭುವೆ. ಅವ್ರಿಗೆ ನೀನೇ ಸರ್ವವಾಗಿದ್ದು ಕಾಪಾಡು ಕರ್ತನೆ. ಮತ್ತು ವಿಶೇಷವಾಗಿ ಚಿಕ್ಕ ಮಗು ಕೂಡ ಜ್ವರದಿಂದ, ಕೆಮ್ಮು, ನೆಗಡಿಯಿಂದ ಬಳಲ್ತಿದೆ ಎಂಬುದಾಗಿ ಕೇಳಲ್ಪಟ್ಟಿದ್ದೇವೆ ದೇವ್ರೆ. ಆ ಮಗನನ್ನು ಕೂಡ, ಸಿಲ್ಬನನ್ನು ಕೂಡ ನೀನ್ ಕರುಣಿಸು ಪ್ರಭು. ತಂದೆಯಾದ ದೇವರೇ ಸ್ವಾಮಿ, ತಮ್ಮ ಕುಟುಂಬದ
ಎಲ್ಲವನ್ನು ತ್ಯಾಗ ಮಾಡಿ ಸ್ವಾಮಿ ಸ್ಯಾಕ್ರಿಫೈಸ್ ಮಾಡಿ ಈ ಒಂದು ಬೀದರ್ ಪ್ರಾಂತ್ಯ ಬೆಳೆಸೋದಕ್ಕಾಗಿ 1000 ಮೈಲು ದೂರದಿಂದ ಬಂದಿರುವಾಗ ಆ ಮಗನಿಗೆ ನಿನ್ನ ಬಲ ಶಕ್ತಿ ಸಾಮರ್ಥ್ಯ ನೀನು ಕೊಡು ಸ್ವಾಮಿ. ಕರ್ತನೆ, ಮೋಶೆ ಕರೆದಂತ ದೇವರು ಅವರ ತಮ್ಮ ಜೀವಿತವನ್ನು ಕಮಿಟ್ ಆ ನಿನ್ನಲ್ಲಿ ಸ್ವಾಮಿ ಪ್ರತಿಷ್ಠಿಸಿ ಮೈಕ್ ಆಫ್ ಆಗಿದೆ ನೋಡ್ಕೊಳ್ಳಿ. ಮೈಕ್ ಮ್ಯೂಟ್ ಆಗಿದೆ. ನೋಡೋಣ ಒಂದ್ 2 ನಿಮಿಷ. ಮ್ಯೂಟ್ ಆಗಿರ್ಬೇಕು ನೋಡಿ. ಮ್ಯೂಟ್ ಆಗಿಲ್ಲ ಪಾಸ್ಟರ್, ಆನಲ್ಲೇ ಇದೆ. ಅನ್ಮ್ಯೂಟ್ ಆಗಿದೆ, ಬಟ್ ಏನು ಇಂಟರ್ನೆಟ್ ಪ್ರಾಬ್ಲಮ್. ಅವರು ಹೋಗಿದ್ದಾರೆ, ಮತ್ತೆ ಬರ್ಬೋದು. ಓಕೆ, ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಗೆ ದಯಪಾಲಿಸಿಕೊಡು. ನಮ್ಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಗಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನನ್ನು ಪ್ರೀತಿಸಿ ನಿನ್ನ ವಾಕ್ಯದ ಬಳಿಗೆ ಕೂಡಿ ಬಂದಿರುವ ನಿನ್ನ ಭಕ್ತರ ಸಂಗಡ, ಅವರ ಕುಟುಂಬ, ಮಕ್ಕಳು, ಬಂಧು ಬಾಂಧವರ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳಿಗಾಗಿ ಮೊರೆ ಇಟ್ಟಂತ ನಿನ್ನ ಮಕ್ಕಳ ಸಂಗಡ, ಹಾಗೂ ಸ್ವಾಮಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬ ಮಕ್ಕಳ ಸಂಗಡ, ಈ ಪ್ರಾರ್ಥನಾ ಕೂಟದಲ್ಲಿ ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯಂತ ಚಿನ್ನಪ್ಪ ಸಾತ್ವಿಕ್ ಅವರ ಸಂಗಡ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರ ಸಂಗಡ, ಸ್ವಾಮಿ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಸಹೋದರಿ ರಾಜೇಶ್ವರಿ ಅವರ ಸಂಗಡ, ಹಾಗೂ ಸ್ವಾಮಿ ಇಂದಿನ ಕೂಟದಲ್ಲಿ ಅತ್ಯುತ್ತಮವಾದಂತ ರೀತಿಯಲ್ಲಿ ಪಾಠವನ್ನ ವಿವರಿಸಿದಂತ ಬೋಧಕರಾದಂತ ಸುರೇಶ್ ಕೆ ಅವರ ಸಂಗಡ, ಅವರ ಕುಟುಂಬದ ಸಂಗಡ, ನಮ್ಮೆಲ್ಲರ ಸಂಗಡ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಪ್ರೈಸ್ ಗಾಡ್. ದೇವರ ನಾಮ ಸ್ತೋತ್ರವಾಗಲಿ. ಈ ಪಾಠವನ್ನ ಆಶೀರ್ವಾದದಾಯಕವಾಗಿ ಆರಂಭ ಮಾಡಿ ಮುನ್ನಡೆಸುವಂತೆ ಕರ್ತನು ಕೃಪೆ ಕೊಟ್ಟದಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಈ ವಾರದ ಪಾಠವನ್ನ ಕಲಿಯುವಾಗ ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ದೇವಜನರು ಈ ಪಾಠಗಳಲ್ಲಿ ಹಾಜರಾಗುವಂತೆ, ಕರ್ತನ ವಾಕ್ಯದಿಂದ ಬೆಳಿಲಿಕ್ಕಾಗುವಂತೆ ದೇವರು ಕಾರ್ಯ ಮಾಡಲಿ, ಹಾಗೂ ಪಾಠವನ್ನು ನಡೆಸುವಂತ ಬೋಧಕರ ಜೊತೆಯಲ್ಲಿರ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಮತ್ತು ಈ ಪ್ರಾರ್ಥನೆ ವಿಜ್ಞಾಪನೆಗಳೇನು ನಾವೇನು ಹೇಳಿದ್ದೀವಿ ಅವರನ್ನ ನಿಮ್ಮ ವೈಯಕ್ತಿಕವಾದ ಪ್ರಾರ್ಥನೆಯನ್ನು ನೆನೆಸ್ಕೊಳ್ಬೇಕೆಂಬುದಾಗಿ ಕೇಳ್ಬೋದು. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ರಾತ್ರಿ ನಮ್ಮೆಲ್ಲರಿಗೂ ಆರೋಗ್ಯ, ಸುಕ್ಷೇಮ, ಸಮಾಧಾನವನ್ನು ಕೊಟ್ಟು ಸುಖ ನಿದ್ರೆಯನ್ನು ಅನುಗ್ರಹಿಸಿ ನಾಳೆ ಆಶೀರ್ವಾದದಾಯಕವಾಗಿ ಎದ್ದು ಆತನನ್ನು ಕೊಂಡಾಡುವಂತೆ, ಆತನ ಊಟಗಳಲ್ಲಿ ಭಾಗಿಗಳಾಗುವಂತೆ ಕಾರ್ಯ ಮಾಡಲಿ ನಮ್ಮನ್ನು ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರನ್ನ ಕರ್ತನ ಕೃಪಾಶ್ರಯಕ್ಕೆ ಒಪ್ಪಿಸುತ್ತಾ ಈ ರಾತ್ರಿಯ ಶುಭಾಶಯಗಳೊಂದಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಶುಭರಾತ್ರಿ. ನಾಳೆ ಮುಂಜಾನೆ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಎಂಬ ಕೂಟದಲ್ಲಿ ನಾವು ಸಂಧಿಸೋಣ. ಥ್ಯಾಂಕ್ ಯು. ಧನ್ಯವಾದ. ವಾಕ್ಯ ತಿಳಿಸ್ಕೊಟ್ಟ ಸುರೇಶ್ ಅವರು ಧನ್ಯವಾದಗಳು. ಅವರ ಸೇವೆಯನ್ನು ದೇವರ ಹೆಚ್ಚಾಗಿ ಆಶೀರ್ವದಿಸಲಿ. ಆಶೀರ್ವಾದ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ ಮತ್ತು ಶುಭರಾತ್ರಿ. ಶುಭರಾತ್ರಿ. ಥ್ಯಾಂಕ್ ಯು ಪಾಸ್ಟರ್ ಸುರೇಶ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸರ್. ಸುರೇಶ್ ಅವ್ರು ಈಗ ಎಲ್ಲಿದ್ದೀರಿ ಪಾಸ್ಟರ್? ನೀವು ಯಾವ ಪ್ರಾಂತ್ಯದಲ್ಲಿ ನೀವು ಸೇವೆ ಮಾಡ್ತಾ ಇದ್ದೀರಾ? ಹುಬ್ಳಿ ಸಭೆನಲ್ಲಿದ್ದಾರೆ. ಹುಬ್ಬಳ್ಳಿ ಸಭೆ. ಗೊತ್ತಾಯ್ತು. ಸರಿ. ನಮ್ಮ ಸರ್ ಅವ್ರ ಸಿಸ್ಟರ್ ತಾನೇ ನಮ್ಮ ಕಲಿಯೂರು ನವೀನ್ ಅವರು.
ಹೌದು ಸರ್, ನಮ್ಮ ಅಕ್ಕನೇ. ಓ ಸರಿ, ನಾನು ಗೊತ್ತಲ್ಲ ಜೋಶು ಅವರ ಸೋದರ ಮಾವ. ಹಾ, ಗೊತ್ತು ಸರ್, ಗೊತ್ತಾಯ್ತು. ಬಹಳ ಚೆನ್ನಾಗಿ ಪಾಠ ಹೇಗಿದ್ದೀರಾ? ಹೇಳ್ತಿದ್ದೀರಾ. ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಕಲಿಯೋಣ. ನನಗೆ ಬಹಳ ಇಷ್ಟ ಖಂಡಿತ ಆಯ್ತು. ಸರ್. ಒಳ್ಳೊಳ್ಳೆ ಒಂದು ಅಂಶಗಳನ್ನ ತಂದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಗುಡ್ ನೈಟ್ ಸರ್. ಗುಡ್ ನೈಟ್. ಗುಡ್ ನೈಟ್ everybody. ಗುಡ್ ನೈಟ್ ಎವ್ರಿವನ್.